ಎಲ್ಲರಿಗೂ ನಮಸ್ಕಾರ. ವಿಚಾರ ವೇದಿಕೆ ವಿತ್ ಶ್ರೇಯಾ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯಾ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನು ಕೋರ್ತಾ ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಕ್ತರ ಕಷ್ಟ ಕೇಳುವ ತಾಯಿ, ಶತ್ರು ಶಮನ ಮಾಡುವ ಶಕ್ತಿ, ಎಲ್ಲರ ಮನಸ್ಸಿನಲ್ಲಿ ಪ್ರೀತಿಯಿಂದ ನೆಲೆಸಿರುವಂತಹ ತಾಯಿ ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಪ್ರಧಾನ ಅರ್ಚಕರಾಗಿರುವಂತಹ ಹರಿನಾರಾಯಣ ದಾಸ ಅರ್ಸನ್ನರವರು ನಮ್ಮ ಜೊತೆ ಇದ್ದಾರೆ. ಸೊ ಇವರ ಜೊತೆ ಇವತ್ತು ನಮ್ಮ ಕಟೀಲು ದೇವಸ್ಥಾನದ ಒಂದು ಇತಿಹಾಸ ಆಗಿರ್ಬೋದು ಅಥವಾ ಇಲ್ಲಿಯ ಒಂದು ನಿಯಮಗಳು ಅಥವಾ ನಮ್ಮ ತಾಯಿಯ ಒಂದು ಕೃಪೆ, ಅವಳ ಒಂದು ಪವಾಡಗಳನ್ನು ನಾವು ಇವತ್ತು ತಿಳಿದುಕೊಳ್ಳಿಕ್ಕಿದ್ದೇವೆ. ಆದ್ದರಿಂದ ಕೊನೆಯವರೆಗೂ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವುದರ ಮೂಲಕ ನಮ್ಮ ಕಟೀಲು ಮಾತೆಯ ಒಂದು ಆಶೀರ್ವಾದಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದೀಗ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಅದರಿಂದ ನಮಸ್ತೆ ಸರ್. ನಮಸ್ತೆ. ನಮ್ಮೆಲ್ಲ ಒಂದು ಭಕ್ತರು ಅಂದರೆ ನಮ್ಮ ವೀಕ್ಷಕರು ಇವತ್ತು ಕಟೀಲು ತಾಯಿಯ ಒಂದು ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ನಮ್ಮ ಒಂದು ಈ ದೇವಸ್ಥಾನಕ್ಕೆ ಬರೀ ದಕ್ಷಿಣ ಕನ್ನಡದವರು ಮಾತ್ರ ಅಲ್ಲ, ಹೊರಗಿನ ಅದೆಷ್ಟೋ ಭಕ್ತರು ಬರ್ತಾರೆ. ಆದರೆ ಅವರಿಗೆ ಅಷ್ಟು ಜಾಸ್ತಿಯಾಗಿ ನಮ್ಮ ದೇವರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿರುವುದಿಲ್ಲ. ಕಥೆಗಳು ಆಗಿರ್ಬೋದು, ಇತಿಹಾಸ ಆಗಿರ್ಬೋದು. ಆದ್ದರಿಂದ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದರೆ ಆದಷ್ಟು ಇಲ್ಲಿಯ ಒಂದು ಇತಿಹಾಸವನ್ನು ಹೊರಗಿನವರಿಗೂ, ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ಅವರಿಗೆ ಆದಷ್ಟು ಇದರ ಒಂದು ಮಾಹಿತಿ ಸಿಗಲಿ ಅಂತ. ಮೊದಲನೇದಾಗಿ ನಮ್ಮ ಕಟೀಲು ದೇವಸ್ಥಾನ ಎಷ್ಟು ವರ್ಷ ಇತಿಹಾಸದ್ದು ಅಂತ? ಕಟೀಲು ತಾಯಿ ಇಲ್ಲಿ ಉದ್ಭವವಾದದ್ದು. ಹಾಗಾಗಿ ಇದು ಕಲಿಯುಗದ ಆರಂಭದಲ್ಲಿ ಅಂತ ಅದರ ಕಥೆಯನ್ನು ಕಾಣುವಾಗ ಕಾಣ್ತದೆ. ನಮ್ಮ ಶುಂಭನಿಶುಂಭರು ಎರಡನೇ ಬಾರಿ ಪುನಃ ಹುಟ್ಟುವಾಗ ವಿಂಧ್ಯಾಚಲ ನಿವಾಸಿಯಾಗಿ ಕೃಷ್ಣನ ಸಹೋದರಿಯಾಗಿ ಕೊಲ್ತಾಳೆ ಎನ್ನುವಂತಹ ಕಥೆ ನಮಗೆ ಮಾರ್ಕಂಡೇಯ ಪುರಾಣದಲ್ಲಿ ಸಿಗ್ತದೆ. ಆ ಸಂದರ್ಭದಲ್ಲಿ ಶುಂಭನಿಶುಂಭರ ಮಂತ್ರಿಯಾಗಿರತಕ್ಕಂತಹ ಅರುಣಾಸುರ ಪುನಃ ತಲೆ ತಪ್ಪಿಸಿಕೊಂಡು ತಪಸ್ಸನ್ನು ಆಚರಿಸಿ ಆ ಮೂಲಕವಾಗಿ 2 ಕಾಲುಗಳ ಪ್ರಾಣಿಗಳಿಂದ 4 ಕಾಲುಗಳ ಪ್ರಾಣಿಗಳಿಂದ ಮರಣ ಬರಬಾರದು ಎನ್ನುವಂತಹ ವರವನ್ನು ಪಡ್ಕೊಂಡು ಅಜೇಯನಾಗಿರುವಂತಹ ಸಂದರ್ಭದಲ್ಲಿ ಅವನನ್ನು ಕೊಲ್ಲಿಕ್ಕೋಸ್ಕರ ದೇವಿ ಭ್ರಮರ ಸ್ವರೂಪವನ್ನು ತಾಳಿ ಕಚ್ಚಿಕೊಳ್ತಾಳೆ. ಆ ಕೊಲ್ಲುವಂತಹ ಸ್ಥಳ ಕಟೀಲು. ಆದ್ದರಿಂದ ಕಟೀಲು ಪ್ರಸಿದ್ಧವಾದದ್ದು. ಹಾಗಾಗಿ ಕಲಿಯುಗದ ಆರಂಭ, ಕಲಿಯುಗ ಯಾವಾಗ ಆರಂಭ ಆಗಿದೆ ಅನ್ನುವಂಥದ್ದು ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದಿದೆ. ಅದಂತೂ ಕಾರಣ ಕನಿಷ್ಠ 5000 ವರ್ಷಕ್ಕಿಂತ ಹಿಂದೆ ಆದಂತಹ ಪ್ರಕರಣ ಎನ್ನುವಂಥದ್ದು ಇದರಿಂದ ಕಾಣ್ತದೆ. ಆದ್ದರಿಂದ ಬಹಳ ಹಳೆಯ ದೇವಸ್ಥಾನ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ರಿಂದ ನೀವು ಹೇಳಿದ ಹಾಗೆ ಈ ಒಂದು ದೇವಸ್ಥಾನ ಅದೆಷ್ಟೋ ಹಳೆಯ ದೇವಸ್ಥಾನ ಅಂತ ಹೇಳಿದೆ. ಆದ್ರಿಂದ ನನಗೆ ಮೊದಲಿಂದಲೂ ಇದ್ದಂತಹ ಒಂದು ಕ್ವೆಶನ್ ನನ್ನ ತಲೆಯಲ್ಲಿ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಕಟೀಲು ಎಂಬುವಂತಹ ಹೆಸರು ಹೇಗೆ ಬಂತು ಅಂತ ಹೇಳುವಂತಹ ಒಂದು ಪ್ರಶ್ನೆ. ನಂದಿನಿ ಎನ್ನುವಂತಹವಳು ಕಾಮಧೇನುವಿನ ಮಗಳು. ಅವಳು ಭೂಲೋಕಕ್ಕೆ ಬರಬೇಕು, ಇಲ್ಲಿಯ ಕ್ಷಾಮ ನಿವಾರಣೆಗಾಗಿ ಮಾಡತಕ್ಕಂತಹ ಯಜ್ಞಕ್ಕೆ ಸಹಕರಿಸಬೇಕು ಅಂತ ಜಾಬಾಲಿ ಋಷಿ ಅವಳನ್ನು ಕೇಳಿಕೊಳ್ಳುವಾಗ ಅವಳು ಭೂಲೋಕಕ್ಕೆ ಬರುವುದಿಲ್ಲ ಅಂತ ಹಠದಲ್ಲಿ ಕೂತ್ಕೊಳ್ತಾಳೆ. ಕೋಪಗೊಂಡಂತಹ ಜಾಬಾಲಿ ನೀನು ಯಾವ ಭೂಲೋಕಕ್ಕೆ ಬರುತ್ತಿಲ್ಲ ಹೇಳಿದರೆ ಅಲ್ಲಿಯ ನದಿಯಾಗಿ ಹರಿ ಅಂತ ಶಾಪ ಕೊಟ್ಟುಬಿಡ್ತಾಳೆ. ಆ ಸಂದರ್ಭದಲ್ಲಿ ಶಾಪ ವಿಮೋಚನೆಗಾಗಿ ದೇವಿಯನ್ನು ಪ್ರಾರ್ಥಿಸುವಾಗ ನೀನು ನದಿಯಾಗಿ ಹರಿ, ಕಾಲಕ್ರಮೇಣ ನಿನ್ನ ಮಗಳಾಗಿ ಜನಿಸ್ತೇನೆ ಅಂತ ದೇವಿ ಅಭಯವಾಕ್ಯವನ್ನು ಕೊಟ್ಟಿರ್ತಾಳೆ. ಅರುಣಾಸುರನನ್ನು ಇಲ್ಲೇ ಹತ್ತಿರದಿರತಕ್ಕಂತಹ ಭ್ರಾಮರಿ ವನದಲ್ಲಿ ದೇವಿ ಕೊಲ್ತಾಳೆ. ಕೊಂದಾದ ಮೇಲೆ ನಂದಿನಿಯ ಕಟಿ ಪ್ರದೇಶದಲ್ಲಿ ಇಲ್ಲಿ ಜನಿಸ್ತಾಳೆ. ಇದು ಇನ್ನೊಂದು 2 ದ್ವೀಪ ಇದೆ. ನಂದಿನಿಯ ಕಟಿ ಪ್ರದೇಶದಲ್ಲಿ ಜನಿಸಿದ್ರಿಂದ ಕಟಿಯಲ್ಲಿರತಕ್ಕಂತಹ ಇಳ ಹೇಳಿದರೆ ಭೂಮಿ, ಕಟಿ ಇಳ ಅದಕ್ಕೆ ಕಟೀಲು ಎನ್ನುವಂತಹ ಹೆಸರನ್ನು ಪಡೆದಿದೆ. ಹಾಗಾಗಿ ಇದಕ್ಕೆ ಕಟೀಲು ಅಂತ ಹೆಸರು. ಅದಕ್ಕಿಂತ ಮೊದಲು ಇದಕ್ಕೆ ನಿರ್ಜರಾರಣ್ಯ ಅಂತ ಹೆಸರಿತ್ತು ಅಂತ ನಮಗೆ ಗ್ರಂಥಾವಲೋಕನದಲ್ಲಿ ಕಾಣ್ತದೆ. ಆದ್ರಿಂದ ಇದು ಪ್ರಶ್ನೆ ನಾನು ಹಲವಾರು ಜನರ ಬಾಯಲ್ಲಿ ಕೇಳಿದಂತಹ ಪ್ರಶ್ನೆ, ಹೇಗೆ ಕಟೀಲು ಎಂಬುವಂತ. ತುಂಬಾ ಜನ ಹೇಳುದು ಈ ಊರಿನ ಹೆಸರು ಕಟೀಲು ಅಂತ ಹೇಳೋದಕ್ಕೋಸ್ಕರ ದೇವಸ್ಥಾನದ ಹೆಸರು ಕೂಡ ಇಲ್ಲಿಯ ಗ್ರಾಮದ ಹೆಸರು ಕೊಂಡೆಮೂಲ, ಕಟೀಲು ಅಂತ ಇಲ್ಲ. ಇದು ಕಟೀಲು ಅಂತ ಹೆಸರು ಬಂದದ್ದು ಈ ಕಾರಣದಿಂದ, ದೇವಸ್ಥಾನದಿಂದಾಗಿ ಊರಿಗೆ ಕೂಡ ಇದು ಒಂದು ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ಹೇಳುವಂತದ್ದು ಕಟೀಲು ಅಂತ ದೇವಸ್ಥಾನದಿಂದ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು. ಓಕೆ. ಆದ್ರಿಂದ ಇಲ್ಲಿ ದೂರ ದೂರದಿಂದ ಬರುವಂತಹ ಭಕ್ತರು ಯಾವ ಸೇವೆಯನ್ನ ದೇವರಿಗೆ ಕೊಟ್ರೆ ಒಳ್ಳೆಯದು ಅಂತ ಅಂದ್ರೆ, ಇಲ್ಲಿ ನಮ್ಗೆ ಯಾವುದು ತುಂಬಾ ಇಲ್ಲಿ ಸೇವೆಗಳು ಕೊಡ್ಲಿಕ್ಕೆ ಇರುತ್ತದೆ, ಆದ್ರೆ ಈ ಒಂದು ಸೇವೆ ದೇವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳೋದಾದರೆ ಯಾವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾಗೆ ಇಂಥದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ಒಬ್ಬೊಬ್ಬರು ಮನಸ್ಸಿನಲ್ಲಿ ಕೆಲವು ಕಾಮನೆಗಳಿರ್ತದೆ. ಮದುವೆ ಆಗಬೇಕು ಅಥವಾ ನಮಗೆ ಎಲ್ಲ ವಿಚಾರದಲ್ಲಿಯೂ ಸಹ ಐಶ್ವರ್ಯ ಸಿಗಬೇಕು ಎನ್ನುವಂಥ ದೃಷ್ಟಿಯಿಂದ ಯೋಚಿಸುವವರು ದೇವರಿಗೆ ಸೀರೆ ಮತ್ತು
ಚಿನ್ನ ಮುಂತಾದವುಗಳನ್ನು ಕೊಡ್ತಾರೆ. ಮಕ್ಕಳಾಗಬೇಕು ಎನ್ನುವಂತಹ ಉದ್ದೇಶದಿಂದ ದೇವರ ಸೇವೆ ಮಾಡಲಿಕ್ಕಿದ್ದರೆ ತುಲಾಭಾರ, ಆಮೇಲೆ ತೊಟ್ಟಿಲು ಮಗು ಇಂತಹ ಸೇವೆಯನ್ನು ಕೊಡ್ತಾರೆ. ಆರೋಗ್ಯದಲ್ಲಿರಬೇಕು ಅಂತಲೂ ಅದಕ್ಕೂ ತುಲಾಭಾರ ಕೊಡುವಂತಹ ಕ್ರಮ ಇದೆ. ಆಮೇಲೆ ತಾನು ಕಷ್ಟದಲ್ಲಿರುವಾಗ ಕಷ್ಟದಲ್ಲಿಂದ ಕಾಪಾಡಿದ್ದಾಳೆ ಅನ್ನೋ ದೃಷ್ಟಿಯಿಂದಾಗಿ ಅನ್ನದಾನ ಕೊಡತಕ್ಕಂತಹ ಸೇವೆಯ ಕ್ರಮ ಇದೆ. ದೇವಿಯ ಪೂಜೆಗಳನ್ನೆಲ್ಲ ನೋಡಬೇಕೆನ್ನುವ ದೃಷ್ಟಿಯಿಂದಾಗಿ ಸರ್ವ ಸೇವೆ, ಮತ್ತೊಂದು ರಂಗಪೂಜೆ, ಸರ್ವಸಿದ್ಧಿಯನ್ನು ಕೊಡತಕ್ಕಂತಹ ರಂಗಪೂಜೆ ಎನ್ನುವಂತಹ ಸೇವೆಯನ್ನು ವಿಶೇಷವಾಗಿ ಕೊಡತಕ್ಕಂತಹ ಯೋಚನೆ ಇರುವವರು ಇದ್ದಾರೆ. ಅಭಿಷೇಕವನ್ನೇ ನೋಡಬೇಕೆನ್ನುವ ದೃಷ್ಟಿಯಿಂದಾಗಿ ದೇವರಿಗೆ ಅತ್ಯಂತ ಪ್ರೀತಿಯಾದಂಥ ಅರುಣಾಸುರನ್ನು ಕೊಂದ ಮೇಲೆ ಶಾಂತರೂಪಕ್ಕೆ ಬರಲಿಕ್ಕೆ ಕಾರಣವಾದಂತಹ ಎಳನೀರು ಅಭಿಷೇಕವನ್ನು ಮಾಡತಕ್ಕಂತಹ ಸೇವೆ, ದೇವಿ ಶಾಂತಕ್ಕೆ ಬರಬೇಕೆನ್ನುವ ದೃಷ್ಟಿಯಿಂದ ಕೊಡುವಂತಹ ಸೇವೆ ಅದನ್ನು ಕೊಡ್ತಾರೆ. ಹೀಗೆ ಮತ್ತು ಇಲ್ಲಿ ದೇವಿಯನ್ನು ಅಗ್ನಿಮುಖಿಯನ್ನು ನೋಡಬೇಕೆನ್ನೋ ದೃಷ್ಟಿಯಿಂದ ಚಂಡಿಕಾ ಹೋಮ ಸೇವೆಯನ್ನು ಕೊಡ್ತಾರೆ. ಮತ್ತು ಕಟೀಲಿನಲ್ಲೇ ಅತ್ಯಂತ ಪ್ರಸಿದ್ಧವಾದಂಥದ್ದು ಸರ್ವಾಭೀಷ್ಟ ಸಿದ್ಧಿಯಾದಂತಹ ಯಕ್ಷಗಾನ ಸೇವೆ ಕೊಡಬೇಕು ಅಂತ ಕೆಲವರು ಪ್ರಯತ್ನ ಮಾಡ್ತಾರೆ. ಹೀಗೆ ಅವರವರ ಅಭೀಷ್ಟಕ್ಕೆ ಸರಿಯಾಗಿ ನಾವು ಅವರವರಿಗೆ ಇಂತಿಂಥ ಸೇವೆ ಅಂತ ನಾವು ಹೇಳುವ ಕ್ರಮ ಇದೆ. ಹಾಗಾಗಿ ಎಲ್ಲ ಸೇವೆಗಳಿಗೂ ಒಂದೊಂದು ರೀತಿಯಾದಂತಹ ಸಂತೋಷ. ಉದಾಹರಣೆ ನಿಮಗೆ ಹೂವಿನ ಪೂಜೆ, ನಾವು ಪುಷ್ಪಾಣಿ ಪಾಂತು ಸೌಶ್ರೀಯಮಸ್ತು ಅಂತ ಒಳ್ಳೆಯ ಸಂಪತ್ತಿಗಾಗಿ ಹೂವಿನ ಪೂಜೆ ಅಂತ ಹಾಗೆಲ್ಲ ಹಿಂದಿನಿಂದ ಒಂದು ಕ್ರಮ ಎಲ್ಲ ಬಂದಿದೆ. ಹಾಗೆ ಅವರವರ ಅನುಕೂಲಕ್ಕೆ ಸರಿಯಾಗಿ ನಮ್ಮಲ್ಲೊಂದು ಮಾತಿದೆ, ಎಲ್ಲಿಯ ಕಾರ್ತಿಕ ಪೂಜೆ ಮಲ್ಯ ಸಾರಸಿ ಪೂಜೆ ಅಂತ ಹೇಳಿದರೆ ಸಣ್ಣವರಿಗೆ ಕಾರ್ತಿಕ ಪೂಜೆ ತಂದು ಸಣ್ಣ ಸೇವೆ, ಅದು ಕಡಿಮೆ ಕ್ರಯದ್ದು ಸೇವೆ. ಮಲ್ಲ ಹೇಳಿದರೆ ಹಣ ಇದ್ದವ ಎನ್ನುವಂಥ ಕಲ್ಪನೆಯಲ್ಲಿರುವಂಥದ್ದು. ರಾಶಿ ಪೂಜೆ ಹೇಳಿದರೆ ಈಗ ಮಾಡೋದಾದರೆ ಕಮ್ಮಿಯಲ್ಲಿ ಒಂದು 25 ಲಕ್ಷ ಬೇಕು. ಹಾಗೆಂದು ನಮ್ಮ ಊರಿನ ಗಾದೆ, ಅದಕ್ಕೆ ಸರಿಯಾಗಿ ಅವರವರು ಸೇವೆಯನ್ನು ಕೊಡ್ತಾರೆ. ನಾನು ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂತ ಹೇಳಿದರೆ ಸರ್, ಈಗ ಯಾವುದೇ ಒಂದೊಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರ್ತಾರೆ, ನಾನು ಈ ಒಂದು ಉದ್ದೇಶದಿಂದ ಬಂದೆ ಅಂತ. ಆದರೆ ಆ ಒಂದು ಉದ್ದೇಶಕ್ಕೆ ಸರಿಯಾದಂತಹ ಪೂಜೆ ಯಾವುದು ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಆ ಒಂದು ವಿಚಾರದಲ್ಲಿ ಈಗ ನೋಡಿ, ನಿಮಗೆ ಕೇಳಿದಂತಹ ವಿಚಾರದಿಂದ ಇವತ್ತು ಎಷ್ಟೋ ಭಕ್ತರಿಗೆ ಯಾವ್ಯಾವ ನನ್ನ ಆಸೆಗಳಿಗೆ ಯಾವ್ಯಾವ ಪೂಜೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಈಗ ಸರಿಯಾಗಿ ಗೊತ್ತಾಗಿರ್ತದೆ ಅಂತ ಹೇಳ್ಬೋದು. ಆದ್ರಿಂದ ನಮ್ಮ ಈ ಒಂದು ಕಟೀಲು ದೇವಸ್ಥಾನ ಅಂತ ಹೇಳಿದ್ರೆ ಇದು ಉತ್ಸವಗಳಿಗೆ ಅದು ಹೆಸರು ಮಾಡಿದಂತಹ ದೇವಸ್ಥಾನ ಅಂತಲೂ ಹೇಳ್ಬೋದು ನಾವು. ಅದೆಷ್ಟೋ ಉತ್ಸವಗಳಾಗ್ತವೆ. ಆದ್ರಿಂದ ಇಲ್ಲಿ ಪ್ರಮುಖ ಉತ್ಸವಗಳು ಅಂತ ಹೇಳಿದ್ರೆ ಯಾವುದನ್ನು ಹೇಳ್ತೀರಾ ಸರ್? ಉತ್ಸವ ಎನ್ನುವಂತಹ ಕಲ್ಪನೆಯಲ್ಲಿ ಬಲಿಮೂರ್ತಿಯನ್ನು ಹೊತ್ತುಕೊಂಡು ಬರತಕ್ಕಂತಹ ಒಂದು ಸೇವೆ ಅಂತ ಎಲ್ಲ ಕಲ್ಪನೆ ಇದೆ. ಆ ಉತ್ಸವ ಲೆಕ್ಕ ಹಾಕಿದರೆ ಇಲ್ಲಿ ವಾರ್ಷಿಕೋತ್ಸವ ವರ್ಷಂಪ್ರತಿ ಮೇಷ ಸಂಕ್ರಾಂತಿ ಆರಂಭಿಸಿ 8 ದಿವಸಗಳ ಕಾಲ ವಿಜೃಂಭಣೆಯಿಂದ ಉತ್ಸವ ನಡೀತದೆ. ರಥೋತ್ಸವ ನಡೀತದೆ, ಬ್ರಹ್ಮರಥೋತ್ಸವ ನಡೀತದೆ, ಚಿನ್ನದ ರಥೋತ್ಸವ ನಡೀತದೆ. ತೂಟೆದಾರ ಎನ್ನುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಇದು ಕ್ರೀಡೆ ಇದೆ. ಇದೆಲ್ಲ ನಡೆಯುವಂತಹ ಕಾಲ ಅದು ಉತ್ಸವ ಅಂತ. ಮತ್ತು ಇಲ್ಲಿ ಚಿನ್ನದ ರಥೋತ್ಸವ ಹರಕೆ ಕೊಡುವವರಿದ್ದಾರೆ. ಆಮೇಲೆ ದೊಡ್ಡ ರಂಗಪೂಜೆ ಕೊಟ್ಟು ಹೊರಗೆ ದೇವರನ್ನು ಕೊಂಡೋಗಿ ಬೆಳ್ಳಿ ರಥೋತ್ಸವ ಹೊರಗೆ ಕೊಡುವಂಥದ್ದು, ಇಂತಹ ಸೇವೆಗಳು ನಡೀತದೆ. ಕಟೀಲು ಮಾತೆಗೆ ವಿಶೇಷವಾಗಿ ಪಂಚಪರ್ವದಲ್ಲಿರುವಂಥದ್ದು ಮತ್ತೊಂದು ನವರಾತ್ರಿ. ಉತ್ಸವ ಮೂರ್ತಿ ಹೊರಗೆ ಬರಲಿಕ್ಕಿಲ್ಲ. ಹಾಗೆ ಅಂಥೇಳಿ ಉತ್ಸವಕ್ಕಿಂತ ವಿಜೃಂಭಣೆಯಿಂದಾಗಿ ಪೂಜೆ ನಡೀತದೆ. ಅದರಲ್ಲಿಯೂ ದೇವರ ಪೂಜೆಗೆ ಅತ್ಯಂತ ಪ್ರಾಧಾನ್ಯ ಇರತಕ್ಕಂತಹ ಪರ್ವಕಾಲ. ಹಾಗಾಗಿ ನವರಾತ್ರಿ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದು. ಅದರಲ್ಲಿಯೂ ಲಲಿತಾ ಪಂಚಮಿ ಬಂದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಕಟೀಲು ದೇವರ ಸೀರೆಯನ್ನು ಪ್ರಸಾದ ರೂಪದಲ್ಲಿ ರಾತ್ರಿ ಊಟದ ಹೊತ್ತಿಗೆ ಕೊಡತಕ್ಕಂತಹ ಕ್ರಮ, ಚಂಡಿಕಾ ಹೋಮಾದಿಗಳು ಮತ್ತು ವಿಶೇಷವಾದಂತಹ ರಂಗಪೂಜೆ ಇರತಕ್ಕಂತಹ ಸಮಯ. ಮಹಾನವಮಿ ದಿವಸ ಮಹಾರಂಗಪೂಜೆ ಅಂತ ವರ್ಷಕ್ಕೊಮ್ಮೆ ಆಗುವಂತಹ ದೊಡ್ಡ ರಂಗಪೂಜೆಯ ಕ್ರಮ. ಹೀಗೆಲ್ಲ ಇದ್ದುಕೊಂಡು ನವರಾತ್ರಿ ವೈಭವದಿಂದ ನಡೀತದೆ. ಇದಲ್ಲದೆ ನಮ್ಮಲ್ಲಿ ರಾಶಿ ಪೂಜೆ ನಡೀತದೆ, ಅದು ವಿಜೃಂಭಣೆ ನಡೀತದೆ. ದೀಪಾವಳಿ ಹಬ್ಬ, ದೇವರು ಹೊರಗೆ ಬರುವಂತಹ ದಿವಸ, ಪತ್ತನಾಜೆ ಅಂತ ದೇವರು ಒಳಗೆ ಹೋಗುವ ದಿವಸ, ಮತ್ತು ದೀಪೋತ್ಸವ, ಅದರಲ್ಲೂ ದೇವರು ಹೊರಗೆ ಬರ್ತಾರೆ. ಹೀಗೆಲ್ಲ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ 6 ತಿಂಗಳುಗಳ ಕಾಲ ಯಕ್ಷಗಾನ ನಡೀತದೆ. ಆ ಯಕ್ಷಗಾನ ಎಲ್ಲ ಕಡೆಯಲ್ಲಿ ಉತ್ಸವ, ಬರೀ ಕಟೀಲಿನಲ್ಲಿ ಮಾತ್ರ ಅಲ್ಲ. ಕಟೀಲಿನ ಉತ್ಸವ ದಿವಸಕ್ಕೆ 7 ಕಡೆಯಲ್ಲಿ ಆಗ್ತದೆ. ಅಂತಹ ಒಂದು ವಿಶೇಷ ಇರತಕ್ಕಂತಹ ಉತ್ಸವ ಪ್ರಿಯೆಯಾದಂತಹ ಕಟೀಲು ದುರ್ಗೆ ಅಂತ ಅವಳನ್ನು ಹೇಳ್ಬೋದು. ಓಕೆ. ಆದ್ದರಿಂದ ಮುಂದೆ ನಾನು ಏನು ಕೇಳಬೇಕು ಅಂತ ಹೇಳಿದರೆ, ಇವಾಗ ನಮ್ಮ ಈ ದೇವಸ್ಥಾನಕ್ಕೆ ನಾನು ಅವಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಅಲ್ಲದೆ ಅದೆಷ್ಟು ಊರಿನಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ. ಆದರೆ ಈ ಒಂದು ಕಟೀಲು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಈ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿದರೆ ಯಾವುದೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಸರ್? ತುಂಬ ನಿಯಮಗಳು ಬಹಳ ಹಿಂದಿನಿಂದ ಬಂದಂಥದ್ದಿದೆ. ಅದರ ಪಟ್ಟಿ ಬಹಳ ಉದ್ದ ಇದೆ, ನಾವು ಹೊರಗಿಂದ ಹಾಕಿದ್ದೇವೆ. ಅದು ಅಪಪ್ರಚಾರ ಆಗಿ ಹೊಸದಾಗಿ ಹಾಕಿದೆ ಅಂತ ಅನ್ನುವಂಥ ಕಲ್ಪನೆ. ನಾನು ಹುಟ್ಟುವಾಗಲೇ ಇದ್ದದ್ದು ಬೋರ್ಡು, ಅದನ್ನು ಪುನಃ ಹಾಕಿದ್ದೇವೆ ಅಷ್ಟೇ, ವಿನಃ ಬೇರೇನಿಲ್ಲ. ಅದರಲ್ಲಿ ದೇವಸ್ಥಾನದಲ್ಲಿ ಸೂತಕಾದಿಗಳಿದ್ದವರು ಬರಬಾರ್ದು. ಹೆಣ್ಣು ಮಕ್ಕಳ ರಜೆ ಇರುವಾಗ 3 ದಿವಸ ಬರಲಿಕ್ಕಿಲ್ಲ. ಅದೇ ರೀತಿಯಾಗಿ ಸೂತಕ ಹುಟ್ಟಿದ್ದ ಸಾಯದಿದ್ದರೆ ಆ ಮನೆಯಲ್ಲಿದ್ದರೆ ಬರಲಿಕ್ಕಿಲ್ಲ. ಗರ್ಭಿಣಿ ಹೆಂಗಸು 7 ತಿಂಗಳು ದಾಟಿದ ಮೇಲೆ ರಂಗಣಕ್ಕೆ ಇಳಿಲಿಕ್ಕಿಲ್ಲ. ಇದೆಲ್ಲ ಒಂದಷ್ಟು ನಿಯಮಗಳನ್ನು ಭಕ್ತಾದಿಗಳಿಗೆ ಶಾಸ್ತ್ರ ಪ್ರಕಾರ ಏನು ಹೇಳಿದೆ ಅದನ್ನು ಹಾಕಿಕೊಂಡು ನಾವು ಬಂದಿದ್ದೇವೆ.
ಅದು ಬಿಟ್ಟರೆ ಬೇರೆ ಯಾವುದೇ ನಿಯಮಗಳಿಲ್ಲ. ಹಿಂದೂ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟವರು ಮಾತ್ರ ದೇವಸ್ಥಾನಕ್ಕೆ ಬರಬೇಕು ಎನ್ನುವಂಥದ್ದು ನಾವೊಂದು ಕಳಕಳಿಯಿಂದಾಗಿ ಹಾಕಿದಂತಹ ಒಂದು ನಿಯಮ. ಅದು ಮೊದಲಿತ್ತು, ಅದು ಹೋದದ್ದನ್ನು ಪುನಃ ತರಬೇಕು ಅಂತ. ಯಾಕೇಳಿದರೆ ಭಕ್ತರ ಮನಸ್ಸು ಬೇರೆ ಕಡೆ ತಿರುಗಬಾರದು ಅನ್ನೋ ದೃಷ್ಟಿಗೋಸ್ಕರ ಆ ನಿಯಮವನ್ನು ನಾವು ಹೊಸದಾಗಿ ಅಳವಡಿಸಿದ್ಬಿಟ್ರೆ ಬೇರೆ ಏನಿಲ್ಲ, ಬೇರೆ ಏನು ಮಾಡಲಿಲ್ಲ. ಹಾಗಾಗಿ ಆ ಎಲ್ಲ ನಿಯಮಗಳು ಏನುಂಟು ಅದು ಹೊರಗಿನ ನಮ್ಮ ನೋಟಿಸ್ ಬೋರ್ಡಲ್ಲಿ ಈಗಾಗಲೇ ಹಾಕಿದ್ದೇವೆ. ಅದಕ್ಕಿಂತ ಹೊರತಾದಂತಹ ಪ್ರತ್ಯೇಕ ನಿಯಮಗಳು ಅಂತ ಹಾಕಲಿಲ್ಲ. ಭಕ್ತಾದಿಗಳಿಗೆ ನಾವು ಏನು ಹೇಳೋದು ಹೇಳಿದರೆ ಶಾಕಾಹಾರವೇ ವಿಶೇಷವಾದದ್ದು. ಹಾಗಾಗಿ ದೇವಸ್ಥಾನಕ್ಕೆ ಬರುವಾಗ ಸಸ್ಯಾಹಾರಿಗಳಾಗಿ ಬನ್ನಿ, ಮಾಂಸಾಹಾರಿಗಳಾಗಿ ದೇವರ ದರ್ಶನಕ್ಕೆ ಬರುವಂಥದ್ದು ಸರ್ವಥಾ ನಿಷಿದ್ಧ. ಆಮೇಲೆ ಪಾನಮತ್ತರಾಗಿ ದೇವಸ್ಥಾನಕ್ಕೆ ಬರುವುದು ಸರ್ವಥಾ ನಿಷಿದ್ಧ. ಅದನ್ನು ಬಿಟ್ಟು ಬರಬೇಕು ಎನ್ನುವಂಥದ್ದು ನನ್ನ ವಿನಂತಿ. ಮತ್ತೊಂದು ರೂಲ್ಸ್ ಇಲ್ಲಿದೆ ಏನು ಅಂತ ಹೇಳಿದರೆ, ಯಾವುದೇ ಈಗ ದೇವಸ್ಥಾನಗಳಿಗೆ ಹೋದರೆ ದೇವಸ್ಥಾನದ ಒಳಭಾಗಕ್ಕೆ ನಾವು ಹೋದ ಮೇಲೆ ನಾವು ದೇವರ ಫೋಟೋಗ್ರಫಿ ಅಥವಾ ವಿಡಿಯೋವನ್ನು ಮಾಡುವ ಹಾಗೆ ಇಲ್ಲ ಅಂತ. ಇವಾಗ ಅದೇ ಎಷ್ಟೋ ವಿಚಾರಗಳು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದನ್ನು ನಾವು ನೋಡ್ತೇವೆ. ಅಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದರೆ, ಯಾಕೆ ನಾವು ವಿಡಿಯೋವನ್ನು ಮಾಡಬಾರ್ದು, ಯಾಕೆ ನಾವು ಫೋಟೋಗ್ರಫಿಯನ್ನು ತೆಗಿಬಾರ್ದು ಅಂತ ಹೇಳುವಂಥ ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಅದರಿಂದ ನಿಮ್ಮ ಬಾಯಲ್ಲಿ ಯಾಕೆ ಆ ಒಂದು ವಿಚಾರವನ್ನು ನಿಷೇಧಿಸಲಾಗಿದೆ ಅಂತ ಅದಕ್ಕೊಂದು ಉತ್ತರವನ್ನು ಕೊಡೋದಾದರೆ ಸರ್. ದೇವರನ್ನು ನಾವು ಕಾಣಬೇಕು ಎನ್ನುವಂತಹ ಉದ್ದೇಶವಾಗಿ ನಾವು ಮುಂದುವರಿಬೇಕು ಅಂತಾದರೆ ಅದರಲ್ಲಿ ಪ್ರಧಾನವಾಗಿ ನಮಗೆ ಬೇಕಾಗಿರುವಂಥದ್ದು ಏಕಾಂತ. ಬೇರೆ ಕಡೆ ಯಾವ ಆಲೋಚನೆಯೂ ಇಲ್ಲದೆ ದೇವರನ್ನೇ ನೋಡಿ ಈ ದೇವರೇ ನನಗೆ ಸರ್ವಸ್ವ ಎನ್ನುವ ದೃಷ್ಟಿಯಾಗಿ ಚಿಂತನೆ ಮಾಡುವುದನ್ನು ಬಿಟ್ಟು ಬೇರೆ ತಲೆಯೊಳಗೆ ಹೋಗಬಾರ್ದು. ಹಾಗಿದ್ದರೆ ಮಾತ್ರ ದೇವರ ಅನುಗ್ರಹ ಆಗ್ತದೆ. ಈಗ ದೇವಸ್ಥಾನದ ಒಳಗೆ ಬಂದು ಮತ್ತೊಂದು ಮಾತಿದೆ, ನಾವು ಮದುವೆಯಾಗುವಾಗ ಹೆಂಡತಿಗೆ ಹೇಳ್ತೀವಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ, ಧರ್ಮಾರ್ಥ ಕಾಮಗಳಲ್ಲಿ ನಿನ್ನನ್ನು ಬಿಟ್ಟು ನಾನು ಬೇರೆ ಹೋಗೋದಿಲ್ಲ ಅಂತ ಅಗ್ನಿಸಾಕ್ಷಿಯಾಗಿ ಹೇಳುವಂಥದ್ದು. ಮೋಕ್ಷಕ್ಕಿಲ್ಲ, ಮೋಕ್ಷಕ್ಕೆ ಒಬ್ಬನೇ ಹೋಗೋದು, ಇನ್ನೊಬ್ಬನನ್ನು ತಗೊಳ್ಳಿಕ್ಕಿಲ್ಲ. ಹಾಗಾಗಿ ದೇವರ ಅನುಗ್ರಹಕ್ಕೆ ಅವನಿಗೆ ಆಗಬೇಕು ಇವನಿಗೆ ಆಗಬೇಕು ಅಂತ ಕೈ ಮುಗಿಯುವ ಕ್ರಮ ಇಲ್ಲ, ನನಗಾಗಬೇಕು ಅಂತ ಮಾತ್ರ ಕೈ ಮುಗಿಯುವಂಥದ್ದು ಶಾಸ್ತ್ರ ಇರುವಂಥದ್ದು. ಹಾಗಿರುವಾಗ ಈ ಮೊಬೈಲನ್ನು ತೆಗೆದುಕೊಂಡು ದೇವರ ಫೋಟೋ ತೆಗಿಲಿಕ್ಕೆ ಹೋದರೆ ಏಕಾಂತ ಅವನಿಗೂ ಹೋಯಿತು, ಉಳಿದವರಿಗೂ ಹೋಯಿತು. ಉಳಿದವರ ತಲೆಯು ಅಲ್ಲಿ ಹೋಗ್ತೀವಿ, ನಾವು ದೇವರ ಹತ್ರ ಹೋಗೋದಿಲ್ಲ. ಏಕಾಂತ ಹೋದರೆ ಮೋಕ್ಷಕ್ಕೆ ದಾರಿ ಸಿಗೋದಿಲ್ಲ. ಮತ್ತೊಬ್ಬನಿಗೆ ತೋರಿಸಬೇಕು ಎನ್ನುವಂತಹ ಕಲ್ಪನೆ ಇಲ್ಲ. ಭೀಷ್ಮ ಪಿತಾಮಹ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತು ಅಂತ ಹೇಳಿದ್ದಾನೆ. ಆತ್ಮಾರ್ಥಕ್ಕೋಸ್ಕರ ಸರ್ವಸ್ವವನ್ನು ಬಿಡುವಾಗ ಈ ಭೂಮಿಯನ್ನು ಬಿಡಬೇಕು ಅಂತ. ಹಾಗಿರುವಾಗ ಈ ಫೋಟೋ ವಿಡಿಯೋ ಎಲ್ಲುವಂಥದ್ದು ಅವರು ಏನಾಗ್ತದೆ ಹೇಳಿದರೆ ಮತ್ತೊಬ್ಬರಿಗೆ ತೋರಿಸಲಿಕ್ಕೆ ನಾನು ಅಲ್ಲಿ ಹೋಗಿದ್ದೇನೆ ಅಂತ ಕಾಣುವಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾರೆ ವಿನಃ ಅವರಿಗೆ ದೇವರ ದರ್ಶನ ಆಗಬೇಕು, ದೇವರ ಅನುಗ್ರಹ ಆಗಬೇಕು ಅಂತ ಇಲ್ಲ ಎನ್ನುವುದೇ ಅರ್ಥ. ಆದ್ದರಿಂದ ದೇವಸ್ಥಾನದಲ್ಲಿ ವಿಡಿಯೋ ಫೋಟೋಗ್ರಫಿ ನಿಷೇಧ ಮಾಡ್ತೇವೆ. ಆದ್ದರಿಂದ ಮುಂದೆ ನಾವು ಕಟೀಲು ಅಂತ ಹೇಳಿದ ತಕ್ಷಣ ಕಟೀಲು ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಅದೆಷ್ಟೋ ಒಂದು ಪವಾಡದ ಕಥೆಯನ್ನು ನಾವು ಕೇಳಿರ್ತೇವೆ. ಸಣ್ಣದ್ರಿಂದಲೂ ನಮ್ಮ ಅಜ್ಜಿಯವರು ಹೇಳಿದ್ದಾಗಿರ್ಬೋದು, ಹಾಗೆ ಅದೆಷ್ಟೋ ಪವಾಡಗಳನ್ನು ನಾವು ಇಲ್ಲಿರೋ ಕಥೆಯನ್ನು ಕೇಳಿರ್ತೇವೆ. ಆದ್ದರಿಂದ ನೀವು ಯಾವುದೋ ಒಂದು ಪವಾಡವನ್ನು ನಿಮ್ಮ ಕಣ್ಣಾರೆ ನೋಡಿರುವಂಥದ್ದು ಅಥವಾ ನಿಮಗೆ ಗೊತ್ತಿರುವಂತಹ ಪವಾಡದ ಕಥೆಗಳನ್ನು ಹೇಳೋದಾದರೆ? ದೊಡ್ಡ ಪವಾಡ ಅಂತ ಹೇಳಿದರೆ 1944ನೇ ಇಸ್ವಿಯ ಜುಲೈಯ ಮಿಥುನ ಮಾಸದ 2ನೇ ಶುಕ್ರವಾರಕ್ಕೆ ಬಂದಂತಹ ದೊಡ್ಡ ನೆರೆ, ಅದಕ್ಕಿಂತ ದೊಡ್ಡ ಪವಾಡ ಇಲ್ಲ. ಆ ಸಂದರ್ಭದಲ್ಲಿ ಕಟೀಲು ಕ್ಷೇತ್ರವೇ ಮುಳುಗಿ ಹೋಗಿತ್ತು. ಇಡೀ ನೀರು ಬಂದು ಕಟೀಲು ದೇವಸ್ಥಾನದ ಬೀದಿಯಲ್ಲಿಯೂ ನಡೆಯಲಿಕ್ಕಾಗದಷ್ಟು ನೆರೆ ಬಂದಂತಹ ಕಾಲ ಅದು. ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರತಕ್ಕಂತಹ ಏನು ಸೇತುವೆ ಇತ್ತದು ಮರದ್ದಿತ್ತದು, ಅದು ಕೊಚ್ಚಿ ಹೋಗ್ತದೆ ಅಂತೇನೋ ಅಂತ ಆಗುವಾಗ ಎಲ್ಲರೂ ದೇವಸ್ಥಾನವನ್ನು ಬಿಟ್ಟು ಹೋದರೂ ಸಹ ದೊಡ್ಡಪ್ಪ ನನ್ನ ಗೋಪಾಲಕೃಷ್ಣ ಆಸರಣ್ಣ ಅಂತ ಹೆಸರಿನವರು, ನಾನು ದೇವರು ಹೋದರೆ ನಾನು ಹೋಗೋದು, ನಾನು ಕಟೀಲು ದೇವಸ್ಥಾನ ಬಿಟ್ಟು ಬರುವುದಿಲ್ಲ ಅಂಥೇಳಿ ಅದೇ ಮಳೆಯ ನೆರೆಯ ನೀರಲ್ಲಿ ಸ್ನಾನ ಮಾಡಿ ದೇವರ ಒಳಗೆ ಗರ್ಭಗುಡಿಯನ್ನು ಹೋಗಿ ದೇವರನ್ನು ಅಪ್ಪಿಕೊಂಡು ಉಳ್ಕೊಂಡ್ರಂತೆ. ಆ ಸಂದರ್ಭದಲ್ಲಿ ಹಿಂಬದಿಯಲ್ಲಿ ಒಂದು ದೊಡ್ಡ ಕಲ್ಲು ಬಂದು ಅಡ್ಡ ನಿಂತು ಗರ್ಭಗುಡಿಯ ಹತ್ತಿರ ನೀರು ಇಬ್ಬಾಗಾಗಿ ಹೋದ ಕಾರಣ ಗರ್ಭಗುಡಿಗೆ ಅದರ ರಭಸ ಒಯ್ಲು ಅಂತ ಹೇಳ್ತೇನೆ, ಅದು ಬೀಳಲಿಲ್ಲ. ಉಳಿದದ್ದೆಲ್ಲ ಕೊಚ್ಚಿಕೊಂಡು ಹೋದರೂ ಗರ್ಭಗುಡಿ ಹಾಗೆ ಉಳಿತು. ಆ ಗರ್ಭಗುಡಿಯೊಳಗೆ ದೇವರನ್ನು ಅಪ್ಪಿಕೊಂಡಿರ್ತಂತಹ ಗೋಪಾಲಕೃಷ್ಣ ಆಸರಣರು ಉಳಿದರು. ಅದು ಪುನಃ ಧ್ವಜಸ್ತಂಭದ ಹತ್ರ ನೀರು ಬಂದು ಒಟ್ಟು ಸೇರುವ ಸಂದರ್ಭದಲ್ಲಿ ಒಂದು ಸುಳಿ ಬಿತ್ತಂತೆ. ಆ ಸುಳಿಯಲ್ಲಿ ದೇವರ ಅನ್ನದಾನಕ್ಕಾಗಿ ಭಕ್ತರು ಹಾಕತಕ್ಕಂತಹ ಅಕ್ಕಿಯನ್ನು ಇರತಕ್ಕಂತಹ ಕಲೆಂಬಿ ಅಂತ ಹೇಳಿದ ಪೆಟ್ಟಿಗೆ, ಮರದ ಪೆಟ್ಟಿಗೆ ಅದು ಮತ್ತು ದೇವರ ಯಕ್ಷಗಾನದ ದೇವರ ಪೆಟ್ಟಿಗೆ ಸುಳಿಯಲ್ಲಿ ತಿರುಗ್ತಾ ಉಳಿತಂತೆ. ಆಗ ಚಿನ್ನ ಬೆಳ್ಳಿಯೆಲ್ಲ ಇಲ್ಲಿ ಸೆಕ್ಯೂರಿಟಿ ಇಲ್ಲ, ನಮ್ಮ ಮನೇಲಿ ಇಟ್ಟುಕೊಳ್ಳುವಂತಹ ಕ್ರಮ. 2 ಚಾಮರಗಳನ್ನು ಆ ಕಲೆಂಬಿಯ ಮೇಲೆ ಇಟ್ಟುಕೊಂಡಿದ್ದಂತೆ ಅದು ಹಾಗೆ ಉಳ್ಕೊಂಡಿದೆ, ಮತ್ತು ಎಲ್ಲವೂ ಹೋಗಿದೆ. ಹಾಗಾಗಿ ಈ ದೇವರಿಗೆ ವಿಶೇಷವಾಗಿ ಯಕ್ಷಗಾನದಕ್ಕೆ ಆಟ ಅಂತ ಹೆಸರು, ಆಮೇಲೆ ಅನ್ನದಾನ ಅದಕ್ಕೆ ಊಟ ಅಂತ ಹೆಸರು, ಆಮೇಲೆ ನಮ್ಮ ಆಸರಣ ಮನೆತನ, ಇದು 3 ಬಹಳ ಇಷ್ಟ. ಅದರೊಟ್ಟಿಗೆ ಇಲ್ಲಿ ಕಟೀಲ್ನವರನ್ನು ಇಡೀ ಕಾದದ್ದು ನಮ್ಮ ಇರತಕ್ಕಂತಹ ಗುಡ್ಡೆಯಲ್ಲಿರತಕ್ಕಂತಹ
ನಮ್ಮ ವಿದ್ಯಾಕೇಂದ್ರಗಳು ಅಲ್ಲಿ ಬಂದು ಎಲ್ಲರೂ ನಿಲ್ಲಿಸಿದ್ರಂತೆ. ಹಾಗಾಗಿ ಆಟ ಊಟ ಪಾಠ ನಮ್ಮ ದೇವರಿಗೆ ಬಹಳ ಪ್ರೀತಿ ಅಂತ ಆ ಸಂದರ್ಭದಲ್ಲಿ ನಿರ್ಣಯ ಆದದ್ದು. ಅದಕ್ಕಿಂತ ದೊಡ್ಡ ಪವಾಡ ಅಂತ ಹೇಳಲಿಕ್ಕೆ ಮತ್ತೊಂದಿಲ್ಲ. ಅಂತಹ ಪವಾಡಗಳು ತುಂಬ ನಡೆದಿದೆ. ನಮ್ಮಲ್ಲಿ ತೂಟದಾರ ಅಂತ ನಾವೊಂದು ವರ್ಷಂಪ್ರತಿ ಆಗತಕ್ಕಂಥ ಅಗ್ನಿ ಕೇಳಿ, ಬೆಂಕಿಯನ್ನೇ ತೆಂಗಿನ ಪಂಜಿಗೆ ಹಚ್ಚಿಕೊಂಡು ಮೈಮೇಲೆ ಬಿಸಾಡತಕ್ಕಂಥ ವಿಶೇಷವಾದ ಕ್ರೀಡೆ. ಆ ಭಕ್ತರು ಕಟೀಲು ಅತ್ತೂರು ಕೊಡತ್ತೂರು ಮಾಗಣೆಯವರು, ಅವರು ಯಾವ ಕಾಲಕ್ಕೂ ಅದಕ್ಕೆ ಏನಾದರೂ ಗಾಯ ಆಗ್ತದೆ ಹೇಳಿದರೆ ಗಾಯ ಆಗುವುದಿಲ್ಲ. ಒಂದು ವೇಳೆ ಆದರೂ ಸಹ ಡಾಕ್ಟ್ರ್ ಹತ್ರ ಹೋಗೋದಿಲ್ಲ. ಕಟೀಲು ದೇವರ ಕುಂಕುಮವನ್ನು ಹಚ್ಚಿಕೊಂಡು ಗುಣ ಮಾಡಿಸತಕ್ಕಂಥದ್ದು ಇದೊಂದು ಮತ್ತೊಂದು ಪವಾಡ, ಪ್ರತಿ ವರ್ಷ ನಡೆಯತಕ್ಕಂಥ ಪವಾಡ. ಇನ್ನು ಒಂದಷ್ಟು ಅನುಭವಗಳು ಅವರವರಿಗೆ ಆದಂತಹ ಒಂದು ಕಥೆ ನಮಗೆ ಸಿಗ್ತದೆ. ಉದಾಹರಣೆ, ನಾನು ಒಮ್ಮೆ ಸೋದೆ ಕ್ಷೇತ್ರಕ್ಕೆ ಇಲ್ಲಿಂದ ಒಂದು ಕಾರ್ಯಾಗಾರಕ್ಕೆ ಅಂತ ಹೋಗಿದ್ದೆ. ಅಲ್ಲಿಂದ ಸೋದೆ ವಾದಿರಾಜರ ಗುಡಿಗೆ ಹೋಗುವ ಸಂದರ್ಭದಲ್ಲಿ ತಡ ಆಗಿತ್ತು. ತಡ ಆಗಿದ ಕಾರಣ ಅಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು ರಾತ್ರಿ. ಹಾಗೆ ಸುತ್ತು ಬರ್ತಾ ಇರುವಾಗ ಅಲ್ಲಿ ಒಬ್ಬರು ಹೆಂಗಸು ನನ್ನಲ್ಲಿ, ನೀವು ತಡ ಆಗಿ ಬಂದ್ರಾ, ನಿಮಗೆ ದೇವರ ಪೂಜೆ ಸಿಗಲಿಲ್ವಾ, ತೀರ್ಥ ಸಿಗಲಿಲ್ವಾ ಕೇಳಿದರು. ಇಲ್ಲ ಹೇಳಿದೆ. ಅವರೇ ತೀರ್ಥ ಕೊಟ್ಟರು. ಅಲ್ಲಿ ಹೆಣ್ಣು ಮಕ್ಕಳು ತೀರ್ಥವನ್ನು ಮುಟ್ಟುವ ಕ್ರಮ ಇಲ್ಲ, ನನಗೆ ಕೊಟ್ಟರು. ಕೊಟ್ಟಾದ್ಮೇಲೆ ಇನ್ನೊಂದು ಪ್ರದಕ್ಷಿಣೆ ಬರುವಾಗ ಅವರೇ ಒಂದು ಇದರಲ್ಲಿ ಬಾಟ್ಲಿಯಲ್ಲಿ ಹಾಕಿ ತೀರ್ಥ ಕೊಟ್ಟರು, ಇಟ್ಕೊಂಡು ಹೋಗಿ ನಿಮಗೆ ಇದಕ್ಕೆ ರಕ್ಷೆಗೆ ಆಗ್ತದೆ ಅಂತ. ದಾರಿಯಲ್ಲಿ ಬರುವಾಗ ದೊಡ್ಡ ಆಕ್ಸಿಡೆಂಟ್ ಆಯಿತು ನನಗೆ. 30 ಫೀಟ್ ಕೆಳಗೆ ನಮ್ಮ ಇಡೀ ಬಿದ್ದು ನನ್ನ ಕಾರ್ ಟೋಟಲ್ ಲಾಸ್. ಅದರೊಳಗೆ ನಾವಿದ್ದೇವೆ, ನಮಗೇನೂ ಆಗಲಿಲ್ಲ. ಆ ಕೌಚಿ ಬಿದ್ದಿತ್ತು. ನನ್ನದೆಲ್ಲ ಸಣ್ಣ ಫಸ್ಟ್ ಏಡ್ ಎಲ್ಲ ಮುಗಿಸ್ಕೊಂಡು ಆ ಜಾಗಕ್ಕೆ ನನ್ನ ಅಣ್ಣನ ಕರ್ಕೊಂಡು ಹೋಗಿ ನೋಡುವಾಗ ನಮ್ಮ ದೇವರ ನಾವು ಗಂಧವನ್ನು ಎಲ್ಲ ಕಡೆ ಇಟ್ಕೊಂಡು ಹೋಗ್ತೇವೆ. ಗಂಧದ ಪೆಟ್ಟಿಗೆ ಮತ್ತು ಆ ಭೂತರಾಜರಿಂದ ಕೊಡ ಮಾಡಲ್ಪಟ್ಟ ತೀರ್ಥ, ಅದು ಎರಡು ನೇತಾಡ್ತಾ ಇತ್ತಂತೆ, ನನ್ನ ಅಣ್ಣ ಹೇಳಿದಂತಹ ಮಾತು. ಹಾಗಾಗಿ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಭೂತರಾಜರಲ್ಲಿಗೆ ಒಬ್ಬರು ಹೆಂಗಸು ರೂಪದಲ್ಲಿ ದೇವಿಯೇ ಬಂದು ರಕ್ಷಣೆ ಮಾಡಿದ್ದಾಳೆ ಅಂತ ನಾನು ನಂಬಿದ್ದು. ಯಾಕಂದರೆ ಇಷ್ಟೆಲ್ಲ ಪವಾಡಗಳಾದ ಕಾರಣ. ಅಂತಹ ಎಲ್ಲರಿಗೂ ಒಂದೊಂದು ರೀತಿಯ ಪವಾಡಗಳನ್ನು ದೇವರಿಗೆ ತೋರಿಸಿಕೊಟ್ಟಿದ್ದಾಳೆ. ಅದೇ ಇಂತಹ ಎಲ್ಲ ಕಥೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ನಮ್ಮ ಮೈ ಒಮ್ಮೆಗೆ ಜುಮ್ ಅಂತ ಹೇಳ್ತದೆ. ಯಾಕೆಂತ ಹೇಳಿದರೆ ನಿಜವಾಗಿ ನಡೆದಂತಹ ಕಥೆಗಳು ನಾವು ಬೇರೆಯವರು ಯಾರು ಹಾಗೆ ಹೇಳಿದ್ರಂತೆ ಅಂತ ಹೇಳುವ ಕಥೆಗಳನ್ನು ಬಿಟ್ಟರೆ ನಮ್ಮ ಜೊತೆನೇ ಆದಂತಹ ಘಟನೆ ಅಂತ ಹೇಳಿದರೆ ಅದಕ್ಕೆ ನಮಗೆ ನಂಬಿಕೆ ಬರುವಂಥದ್ದು ಜಾಸ್ತಿ. ಆದ್ದರಿಂದ ಇವಾಗ ಇನ್ನಷ್ಟು ನಮಗೆ ನಂಬಿಕೆ ಆಗಿರ್ಬೋದು, ಭಕ್ತಿ ನಮಗೆ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಒಂದು ನಮ್ಮ ತಾಯಿಯ ಮೇಲೆ, ನಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೇಲೆ. ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮ ಕಟೀಲು ದೇವಸ್ಥಾನ ಎಂಬುವಂಥದ್ದು ವಾರದ 7 ದಿವಸಗಳಲ್ಲಿಯೂ ಕೂಡ ಭಕ್ತರಿಗೆ ಬಂದಂತಹ ಭಕ್ತರಿಗೆ ಅನ್ನಪ್ರಸಾದವನ್ನು ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಈ ಒಂದು ಅನ್ನಪ್ರಸಾದದ ಹಿಂದಿರುವಂತಹ ಒಂದು ಯೋಜನೆಯ ಒಂದು ಯಾಕೆ ನಾವು ಶುರು ಮಾಡಬೇಕು ಅಂತ ಹೇಳುವಂತಹ ಯೋಚನೆ ಬಂದಿತ್ತು ನಿಮಗೆ? ಅನ್ನದಾನ ನಾವು ಶುರು ಮಾಡಿದ್ದಲ್ಲ. ಅನ್ನದಾನ ನಮ್ಮ ಹಿರಿಯರಿಗಿಂತಲೂ ಹಿರಿಯರ ಕಾಲದಲ್ಲಿ ಆರಂಭ ಆದದ್ದು. ಆಗ ಇಷ್ಟು ಜನ ಇರ್ತಿರಲಿಲ್ಲ. ಒಂದು 5 ಜನರ ಅಡುಗೆ ಮಾಡಿ ಕಾಯುವಂತಹ ವ್ಯವಸ್ಥೆ ಇತ್ತಂತೆ. ಇದನ್ನು ಕೇಳಿದವ ನಾನು. ನಾನು ಆಗಲೇ ಹೇಳಿದಾಗ 1944ನೇ ಇಸ್ವಿಯಲ್ಲಿ ಬಹಳ ದೊಡ್ಡ ನೆರೆ ಬಂದ ಮೇಲೆ ಆ ಅನ್ನದಾನದ ಪೆಟ್ಟಿಗೆ ಹೋಗದ ಮೇಲೆ ದೇವರಿಗೆ ಅನ್ನದಾನ ಇಷ್ಟ ಎನ್ನುವಂತಹ ಕಲ್ಪನೆಯಿಂದ ಮತ್ತು ಇಲ್ಲಿ ಬಂದಷ್ಟು ಜನ ಭಕ್ತಾದಿಗಳು ಊಟ ಮಾಡುವಂತಹ ಪರಂಪರೆಯನ್ನು ಉಳಿಸಿಕೊಂಡಿದ್ದಾರೆ. ಏಕಾದಶಿ ದಿವಸ ಇಲ್ಲಿ ಅನ್ನದಾನ ಇಲ್ಲ. ಆ ದಿವಸ ಬಂದವರಿಗೆಲ್ಲ ನಾವು ಅವಲಕ್ಕಿ ಕೊಡ್ತೇವೆ. ಬೇರೆ ಎಲ್ಲ ದಿವಸಗಳಲ್ಲಿಯೂ 2 ಹೊತ್ತು ಅನ್ನದಾನ ಇತ್ತು. 2017ಕ್ಕೆ ದೇವಸ್ಥಾನದ ಆದಾಯ ಸ್ವಲ್ಪ ಮಟ್ಟಿಗೆ ಏರಿದ ಕಾರಣ ಭಕ್ತಾದಿಗಳಿಗೆ ಬೆಳಿಗ್ಗೆ ಏನೂ ಇಲ್ಲ ಅಂತ ಆಗಬಾರದು ಎನ್ನುವ ದೃಷ್ಟಿಗಾಗಿ ದೇವರ ಉಷಕ್ಕಾಲ ಪೂಜೆಯು ಬೇಗ ಆಗುವಂತಹದ್ದು ಸಂಪ್ರದಾಯ 2007ಕ್ಕೆ ಆರಂಭ ಆದ ಕಾರಣ ಆ ನೈವೇದ್ಯವನ್ನು ಸೇರಿಸಿಕೊಂಡು ತೆಂಗಿನ ಹಾಲು ಹಾಕಿ ಒಳ್ಳೆಯ ಒಂದು ಗುಣಮಟ್ಟದ ಗಂಜಿಯನ್ನು ಬೆಳಿಗ್ಗೆ ಕೊಡುವುದು ಅಂತ ಆರಂಭಿಸಿದ್ದು ನಮ್ಮ ಈಗಿನ ಆಡಳಿತ ಮಂಡಳಿ. ಹಾಗಾಗಿ 3 ಹೊತ್ತು ಬಂದಾದಂತಹ ಭಕ್ತಾದಿಗಳಿಗೆ ದೇವರ ಅನ್ನಪ್ರಸಾದವನ್ನು ಕೊಡ್ತಕ್ಕಂತಹ ಅನ್ನಪೂರ್ಣೆಯಾಗಿ ಕಾಣ್ತಾ ಇದ್ದಾಳೆ ಅಷ್ಟೇ ವಿನಃ ಮತ್ತೊಂದು ವಿಶೇಷ ಇಲ್ಲಿ ಏನು ಹೇಳಿದರೆ, ಬಂದವರಿಗೆಲ್ಲರಿಗೂ ಪಾಯಸದ ಊಟ. ಪಾಯಸ ಇಲ್ಲದೆ ಇಲ್ಲಿ ಊಟ ಹಾಕಲಿಕ್ಕಿಲ್ಲ ಎನ್ನುವುದು ಇಲ್ಲಿಯ ಭಾಳ ಹಿಂದಿನಿಂದ ಬಂದಂಥ ಪದ್ಧತಿ. 5 ಜನರ ಊಟ ಇರುವಾಗಲೂ ಪಾಯಸ ಇತ್ತಂತೆ. ಹಾಗಾಗಿ ಪಾಯಸ ಇಲ್ಲದೆ ಊಟ ಇಲ್ಲ ಎನ್ನುವಂಥ, ಹಾಗಾಗಿ ಒಳ್ಳೆಯ ಗುಣಮಟ್ಟದ ಊಟ ಎನ್ನುವುದು ಸಹ ಕಟೀಲಿನಲ್ಲಿ ಪ್ರಸಿದ್ಧವಾದದ್ದು. ಆದ್ದರಿಂದ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳು ಯಾರೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಹೋಗುವುದಿಲ್ಲ. ನಮ್ಮ ತಾಯಿ ಒಂದು ಪ್ರಸಾದವನ್ನು ಸೇವನೆ ಮಾಡಿಯೇ ಹೋಗ್ತಾರೆ. ಆದ್ದರಿಂದ ಮುಂದೆ ನಮ್ಮ ಕಟೀಲು ದೇವಸ್ಥಾನಕ್ಕೆ ವರ್ಷದಲ್ಲಿ ಯಾವ ಈ ಒಂದು ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿರ್ತದೆ ಅಂತ ಹೇಳೋದಾದರೆ ಯಾವ ಒಂದು ತಿಂಗಳಲ್ಲಿ ಅಥವಾ ಯಾವ ಒಂದು ಸಮಯದಲ್ಲಿ, ಅಂದರೆ ಯಾಕೆ ಅಂತ? ನಿರಂತರವಾಗಿ ಏಪ್ರಿಲ್ ಸುಮಾರು 20ರಿಂದ ಜೂನ್ 1ರವರೆಗೆ ನಿರಂತರ ರಶ್ ಇರ್ತದೆ. ಕಾರಣ ಯಾಕೆ ಅಂತ ಹೇಳಿದರೆ ಆ ಸಮಯದಲ್ಲಿ ಎಲ್ಲ ಶಾಲೆ ಮಕ್ಕಳಿಗೆ ರಜೆ ಇರ್ತದೆ, ಸಮ್ಮರ್ ಟೂರಿಸಮ್ ಅಂತ. ಮತ್ತು ಡಿಸೆಂಬರ್ ಎಂಡಲ್ಲಿ ಕ್ರಿಸ್ಮಸ್ ಹಾಲಿಡೇ ಹೆಚ್ಚಿನವರು ಕೊಡೋ ಕಾರಣ ಆ ಸಂದರ್ಭದಲ್ಲಿ ಇರ್ತದೆ. ಅದಲ್ಲದೆ ನಮ್ಮ ಕಟೀಲಿನ ಒಂದು ವೈಶಿಷ್ಟ್ಯ ಹೇಳಿದರೆ ಶೋಣ ಸಿಂಹ ಮಾಸ ಅಂತ ಹೇಳ್ತೇವೆ. ಅದು ಆಗಸ್ಟ್ 16ರಿಂದ ಸೆಪ್ಟೆಂಬರ್ 16ರವರೆಗೆ ಸಾಮಾನ್ಯವಾಗಿರುವಂಥದ್ದು.
ಆ ಸಂದರ್ಭದಲ್ಲಿ ದೇವಿಗೆ ಅತ್ಯಂತ ವಿಶೇಷ ಅಂತ ಕಲ್ಪನೆ ಇದ್ದ ಕಾರಣ ಅತ್ಯಂತ ಹೆಚ್ಚು ಹೂವಿನ ಪೂಜೆ ಆಗತಕ್ಕಂತಹ ತಿಂಗಳು ಶ್ರವಣ ಶುಕ್ರವಾರದಲ್ಲಿ 8,000ಕ್ಕಿಂತಲೂ ಮೇಲೆ ಹೂವಿನ ಪೂಜೆ ಆದಂತಹದ್ದು ನಮ್ಮಲ್ಲಿ ಇತಿಹಾಸ. ಅದು ಒಂದು ತಿಂಗಳು ಮಳೆ ಬಂದರೂ ಸೇವೆ ಆಗತಕ್ಕಂಥ ವಿಶೇಷವಾಗಿರತಕ್ಕಂತಹ ಪರ್ವದಿನಗಳು. ನವರಾತ್ರಿ ವಿಪರೀತ ರಾಶಿ ಇರತಕ್ಕಂತಹ ದಿನ. ಇದಲ್ಲದೆ ಶುಕ್ರವಾರ ನಮ್ಮಲ್ಲಿ ಯಾವ ಶುಕ್ರವಾರ ಎಷ್ಟೇ ಮಳೆ ಬರಲಿ ಆ ದಿವಸ ರಶ್ ಇರ್ತದೆ. ಅದು ಯಾವ ಮಟ್ಟಲ್ಲೂ ಕಂಟ್ರೋಲ್ ಮಾಡಲಿಕ್ಕೆ ನಮ್ಗೆ ಆಗದಷ್ಟು ಜನ ಆಗ್ತಾರೆ. ಸುಮಾರು ಒಂದು 15,000 ಜನ ಊಟವೇ ಮಾಡ್ತಾರೆ. ಅಂತಹ ಒಂದು ವಿಶೇಷವಾದ ದಿನವಾಗಿ ಪ್ರತಿ ವಾರ ನಮ್ಗೆ ಕಾಣಲಿ ಸಿಗ್ತದೆ. ಇನ್ನು ಸೆಕೆಂಡ್ ಸ್ಯಾಟರ್ಡೇ ಬಂದರೆ ಆ ಶುಕ್ರವಾರ ಶನಿವಾರ ಎಲ್ಲದಕ್ಕೊಂದು ಹೆಚ್ಚಿರ್ತದೆ ಜನ, ಮತ್ತು ಫೋರ್ತ್ ಸ್ಯಾಟರ್ಡೇಗಳಲ್ಲಿ. ಯಾಕಂದರೆ ಬೆಂಗಳೂರು ಸೈಡ್ನಿಂದ ಇಲ್ಲಿ ಬರಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ, 2-3 ದಿನ ಬಿಡದ ರಜೆ ಸಿಗೋದ್ರಿಂದ. ಆದಿತ್ಯವಾರ ರಜೆ ಉಂಟು ಎನ್ನುವ ದೃಷ್ಟಿಯಿಂದಾಗಿ ಜನ ಹೆಚ್ಚಾಗ್ತಾರೆ. ಮಂಗಳವಾರ ಇಲ್ಲಿಯ ಸಭೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿರ್ತದೆ. ಆಮೇಲೆ ಸಂಕ್ರಾಂತಿ ದಿನಗಳಲ್ಲಿ ವರ್ಷಕ್ಕೆ 12 ಸಂಕ್ರಾಂತಿ ಬರ್ತದೆ. ಆ ಸಂಕ್ರಾಂತಿ ದಿನಗಳಲ್ಲಿ ಒಂದಷ್ಟು ಜನ ಬರ್ತಾರೆ, ದೇವರ ಇದಕ್ಕೆ ಬರ್ತಾರೆ. ಆಮೇಲೆ ಕಲಶ ಸ್ನಾನ ಮಾಡಿ ಶುದ್ಧೀಕರಿಸಿ ಅವರ ದೇವರಿಗೆ ಕೆಲಸ ಮಾಡಲಿಕ್ಕೋಸ್ಕರ ದೇವಸ್ಥಾನದಲ್ಲಿ ಒಂದು ಕಲಶ ಸ್ನಾನ ಮಾಡಿಸಿಕೊಂಡು ಹೋಗ್ತಾರೆ. ಹೀಗೆ ಆ ಸಂದರ್ಭದಲ್ಲಿ ಜನ ಹೆಚ್ಚಿರ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನವೂ ರಶ್ ಇರ್ತದೆ ನಮ್ಮಲ್ಲಿ. ಕಟೀಲ ಮತ್ತೊಂದು ವೈಶಿಷ್ಟ್ಯ ಹೇಳಿದರೆ, ಮಧ್ಯಾಹ್ನದ ಮೇಲೆ ದೇವಸ್ಥಾನದ ಬಾಗಿಲು ತೆಗೆದಿರೋದು ಬೇರೆ ಎಲ್ಲೂ ಇಲ್ಲ. ಇಲ್ಲಿ ಮಾತ್ರ ಬೆಳಿಗ್ಗೆ ಬಾಗಿಲು ತೆಗೆದರೆ ರಾತ್ರಿವರೆಗೆ. ಹಾಗಾಗಿ ಬೇರೆ ಊರಿನವರು ನಮ್ಮ ದೇವಸ್ಥಾನದಲ್ಲಿ ಆ ಹೊತ್ತಿಗೂ ದೇವರ ದರ್ಶನ ಆಗ್ತದೆ ಅಂತ ಆ ಹೊತ್ತಿಗೆ ಬರೋರು ಇದ್ದಾರೆ, ಈ ಬೆಂಗಳೂರಿನ ಸೈಡವರೆಲ್ಲ. ಹಾಗಾಗಿ ನಿರಂತರವಾಗಿ ನಮ್ಗೆ ಆ ರಶ್ ಹಂಚಿ ಹೋಗ್ತದೆ. ಒಂದು ಚಿಂತೆ ಇರುವುದಿಲ್ಲ, ನಾವು ಈ ಸಂದರ್ಭದಲ್ಲಿ ಹೋದರೆ ದೇವಿಯನ್ನು ನೋಡ್ಬೋದಾ ಇಲ್ಲೂ ಅಂತ ಹೇಳುವಂತಹ ಒಂದು ಯೋಚನೆ ಇರುತ್ತದೆ. ಮತ್ತೊಂದು ಇಲ್ಲಿ ಹೇಳಿದರೆ ಬಹಳ ದೂರದಿಂದ ದೇವರು ಕಾಣ್ತಾರೆ. ಕಟೀಲಿನಲ್ಲಿ ಅದೊಂದು ವೈಶಿಷ್ಟ್ಯ ಇದ್ದ ಕಾರಣ ಎಷ್ಟು ರಶ್ ಆದರೂ ಸಹ ಬೇಗ ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಆದ್ದರಿಂದ ಮುಂದೆ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಬರುವಾಗ ಅದೆಷ್ಟೋ ಭಕ್ತಾದಿಗಳು ಹರಕೆಯನ್ನು ಸಲ್ಲಿಸಲಿಕ್ಕೆ ಅಂತ ಬರ್ತಾರೆ, ಅವರವರ ಹರಕೆಯನ್ನು. ಆದ್ದರಿಂದ ಹರಕೆಯನ್ನು ಸಲ್ಲಿಸಲಿಕ್ಕೆ ಬರುವಂತಹ ಭಕ್ತಾದಿಗಳು ಒಂದು ಪಾಲನೆ ಮಾಡಬೇಕಾದಂತಹ ನಿಯಮಗಳು ಅಂತ ಹೇಳಿದರೆ ಯಾವುದು ಸರ್? ಈಗಾಗಲೇ ಹೇಳಿದ ಹಾಗೆ ಅವರು ಶಾಖಾಹಾರದಲ್ಲಿ ಇರಬೇಕು. ಸಸ್ಯಾಹಾರ ಬಿಟ್ಟರೆ ಮಾಂಸಾಹಾರ ತಗೊಳ್ಬಾರ್ದು, ಮತ್ತು ಪಾನ ಇವುಗಳನ್ನು ಮಾಡಿಕೊಂಡು ಬರಬಾರ್ದು ಎನ್ನುವಂಥ ನಿಯಮ ಬಿಟ್ಟರೆ ಬೇರೆ ಏನಿಲ್ಲ. ಸ್ವಯಂವರ ಪಾರ್ವತಿ ಅರ್ಚನೆ ಮಾಡಿದರೆ ಒಂದು ನಿಯಮ, ಮತ್ತು 48 ದಿವಸ ನಾವು ಹೇಳುವಂಥ ಕ್ರಮ ಇದೆ. 48 ದಿವಸ ಅನಂತರದ 48 ದಿವಸಗಳಲ್ಲಿ ಅವರು ಶಾಖಾಹಾರಿಗಳಿರಬೇಕು, ಮಾಂಸ ತಿನ್ನಬಾರ್ದು, ಕುಡಿಬಾರ್ದು, ಎಲ್ಲ ನಾವು ನಿಯಮಗಳನ್ನು ಹೇಳಿಕೊಂಡು ಮದುವೆ ಆಗಲಿಕ್ಕೆ ಹೇಳಿ ದೊಡ್ಡ ಹರಕೆಯಲ್ಲಿ ತುಂಬ ಜನ ಅದರಿಂದ ಮದುವೆ ಆಗ್ತದೆ. ತುಲಾಭಾರ ಸೇವೆ ಕೊಟ್ಟರೆ ಪ್ರತಿ ವರ್ಷವೂ ದೇವರಿಗೆ ಶರೀರ ಕಾಣಿಕೆ ಹಾಕಬೇಕು ಅಂತ ನಾವು ಹೇಳತಕ್ಕಂತಹ ಕ್ರಮ ಇದೆ. ಬೇರೆ ಯಾವುದಕ್ಕೂ ನಾವಾಗಿ ಹೇಳಿ ಇಂಥವರು ಸೇವೆ ಕೊಡೋದಲ್ಲ, ಅವರವರೇ ಸ್ವೇಚ್ಛೆಯಿಂದ ಸೇವೆ ಕೊಡುವಂತಹ ಕ್ರಮ ಕಟೀಲಿನಲ್ಲಿ ಇರುವಂಥದ್ದು. ಅದರಿಂದ ಮುಂದೆ ನಮ್ಮ ಕಟೀಲು ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವುದು ಮತ್ತೊಂದು ಯಕ್ಷಗಾನ. ಅದರ ಜೊತೆಗೆ ನಿಮ್ಮ ಮಕ್ಕಳ ಒಂದು ದುರ್ಗಾ ಮಕ್ಕಳ ಸೇವಾ ಒಂದು ತಂಡ ಕೂಡ ಇದೆ ಯಕ್ಷಗಾನದ್ದು. ಅದರಿಂದ ಅದೆಷ್ಟೋ ಪ್ರದರ್ಶನವನ್ನು ಕೂಡ ನೀಡಿರ್ತಾರೆ. ಅಷ್ಟೇ ಅಲ್ಲದೆ ದೇವಿಗೆ ಒಂದು ಯಕ್ಷಗಾನದ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಅದರಿಂದ ಆ ಒಂದು ತಂಡದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕಟೀಲು ದೇವಿಗೆ ಯಕ್ಷಗಾನ ಎನ್ನುವಂಥದ್ದು ಅತ್ಯಂತ ರುಚಿಕರವಾದಂತಹ ಕ್ರೀಡೆ, ಒಂದು ಕಲೆ. ಹಾಗಾಗಿ ಯಕ್ಷಗಾನ ಪ್ರಿಯೆಯಾದಂತಹ ಆ ದೇವಿಗೆ ಇಲ್ಲಿ ಯಕ್ಷಗಾನ ಕಲಿಸತಕ್ಕಂತಹ ಗುರು ಪರಂಪರೆ ಇತ್ತು. ಆದರೆ 2000ನೇ ಇಸ್ವಿಗೆ ಆ ಗುರು ಪರಂಪರೆ ಎನ್ನುವುದು ನಷ್ಟ ಆಗ್ತಾ ಇದೆ. ಈಗ ಸಂಬಳ ಕೊಡದೆ ಕೆಲಸ ಮಾಡೋರಿಲ್ಲ ಅಂತ ಕಾಣುವಂತಹ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಆಗ ಆಡಳಿತಾಧಿಕಾರಿ ಇದ್ದ ಕಾರಣ ನಮಗೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ ಎನ್ನುವ ದೃಷ್ಟಿಯಿಂದ ನಾನು ನನ್ನ ಸ್ವೇಚ್ಛೆಯಿಂದ ದುರ್ಗಾ ಮಕ್ಕಳ ಮೇಳ ಅಂತ ಎನ್ನುವಂಥದ್ದನ್ನು ಆರಂಭಿಸಿ ಮತ್ತೊಂದು 4 ವರ್ಷದ ಮೇಲೆ ಅದಕ್ಕೆ ಸಾಂಸ್ಥಿಕ ರೂಪವಾಗಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದೇವೆ. ಆವತ್ತಿನಿಂದ ನಾನು ವೈಯಕ್ತಿಕವಾಗಿ ಅದಕ್ಕೆ ಒಂದು 4-5 ವರ್ಷ ನಾನೊಬ್ಬನೇ ಹಣ ಹಾಕಿಕೊಂಡು ಆ ಯಕ್ಷಗಾನ ಸೇವೆಯನ್ನು ಇಲ್ಲ ಕಲಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೆ. 2004ರಲ್ಲಿ ಸಾಂಸ್ಥಿಕ ರೂಪ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಹಣ ಎನ್ನುವಂಥದ್ದು ಸಂಗ್ರಹ ಆಗಲಿಕ್ಕೆ ಆರಂಭ ಆಯಿತು. ಆಗ ಹಿಮ್ಮೇಳ ತರಗತಿಗಳನ್ನೂ ಆರಂಭಿಸಿ ಈಗ ಮಾತುಗಾರಿಕೆಯ ತರಗತಿಯನ್ನು ಮಾಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ದುರ್ಗಾ ಮಕ್ಕಳ ಮೇಳ ಒಂದು ಶೈಕ್ಷಣಿಕ ಸಂಸ್ಥೆಯಾಗಿ ಬೆಳೆದಿದೆ. ಆ ಮೂಲಕವಾಗಿ ಸಣ್ಣ ಮಕ್ಕಳಿಗೆ ಯಕ್ಷಗಾನದ ಅಭಿರುಚಿ, ನಮ್ಮ ಹಿಂದೂ ಸಂಸ್ಕಾರದ ಒಂದು ತಿಳುವಳಿಕೆಯನ್ನು ಯಕ್ಷಗಾನದ ಮೂಲಕ ಕೊಡತಕ್ಕಂತಹ ಕ್ರಮ ಆರಂಭಿಸಿದ್ದೇನೆ. ಯಕ್ಷಗಾನ ಎಂಬುದು ಈಗ ಒಂದಷ್ಟು ಈ ಸಿನಿಮಾ ದಾಳಿಗೆ ಒಳಪಟ್ಟು ವ್ಯತ್ಯಾಸ ಆಗ್ತಾ ಉಂಟು, ಪರಂಪರೆ ಹೋಗ್ತಾ ಇದೆ. ಹಾಗಾಗಿ ಪರಂಪರೆಯನ್ನು ಉಳಿಸಲಿಕ್ಕೆ ಈಗ ಪೂರ್ವರಂಗ ಇಲ್ಲ ಅಂತಾಗಿದೆ. ಆ ಪೂರ್ವರಂಗವನ್ನು ಉಳಿಸಲಿಕ್ಕೋಸ್ಕರ ಒಂದಷ್ಟು ಸಂಶೋಧನಾತ್ಮಕವಾಗಿ ಅದರಲ್ಲಿ ನಾವು ತೊಡಗಿಸಿಕೊಂಡು ಮಕ್ಕಳಿಂದ ಅಂತಹ ಪ್ರದರ್ಶನಗಳನ್ನು ಮಾಡುವಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ಆದ್ದರಿಂದ ಈಗ ಒಟ್ಟಂದದಲ್ಲಿ ಯಕ್ಷಗಾನದ ದುರ್ಗಾ ಮಕ್ಕಳ ಮೇಳ ಎನ್ನುವುದು ಮಕ್ಕಳನ್ನು ಪೂರ್ಣ ಪ್ರಮಾಣದಲ್ಲಿ ಸಿದ್ಧಪಡಿಸುವುದು,
ಸಂಶೋಧನೆ ನಡೆಸುವುದು ಇತ್ಯಾದಿಗಳಿಗೆ ಸೀಮಿತವಾಗಿ ನಡೀತಾ ಉಂಟು. ಮತ್ತೆ ಯಾವುದೇ ಒಂದು ವಿಚಾರಗಳು ಹೊರಗಿನಿಂದ ಬಂದರೂ ಕೂಡ ನಮ್ಮ ಕಟೀಲಿನಲ್ಲಿ ನಡೆಯುವಂತಹ ಯಕ್ಷಗಾನಕ್ಕೆ ಜನ ಅಂತೂ ಯಾವತ್ತಿಗೂ ಕಮ್ಮಿ ಆಗುವುದಿಲ್ಲ ಅಂತ ಹೇಳುವಂಥದ್ದು ನಂಬಿಕೆ, ಅದು ನಿಜವೂ ಕೂಡ. ನಾವು ಯಾವಾಗಲೂ ಕೂಡ ನಾವು ಇಲ್ಲಿ ಪಾಸ್ ಆಗುವಾಗ ಅಲ್ಲೊಂದು ಯಕ್ಷಗಾನ ನಡೀತಾ ಇದೆ ಅಂತ ಹೇಳಿದ್ರೆ ಗಾಡಿ ನಿಲ್ಲಿಸಿ ಆದರೂ ನೋಡ್ತಾರೆ, ಅಥವಾ ಅವರ ಮನೆಯಲ್ಲಿರುವಂತಹ ಕೆಲಸವನ್ನೆಲ್ಲ ಸೈಡ್ಗಿಟ್ಟು ಆ ಒಂದು ನಮ್ಮ ಮೇಳವನ್ನು ನೋಡಲಿಕ್ಕೆ ಭಕ್ತಿಯಿಂದ ಪ್ರೀತಿಯಿಂದ ಬರ್ತಾರೆ. ಅದರಿಂದ ಮುಂದಕ್ಕೆ ಈಗ ನಮ್ಮ ಕಟೀಲಿನಲ್ಲಿ ನಮ್ಮ ತಾಯಿಯ ಸರಿ ಮುಂದುಗಡೆಯಾಗಿ ಒಂದು ಕಲಾಮಂದಿರವನ್ನು ಕೂಡ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ನಾನು ಕೂಡ ಭರತನಾಟ್ಯ ನೃತ್ಯವನ್ನು ನನ್ನ ತಾಯಿಯ ಮುಂದೆಯೇ ಮಾಡಿದ್ದೇವೆ. ಅಲ್ಲಿ ಒಂದು ನೃತ್ಯ ಮಾಡುವಂಥ ಸಂದರ್ಭದಲ್ಲಿ ಒಂದು ಖುಷಿ ಏನು ಅಂತ ಹೇಳಿದರೆ, ನಾವು ಇಲ್ಲಿ ನೃತ್ಯ ಮಾಡ್ತಾ ಇದ್ದರೆ ನಮ್ಮ ಕಣ್ಣು ಮುಂದೆ ಸರಿಯಾಗಿ ಕಾಣುವಂಥದ್ದು ನಮ್ಮ ತಾಯಿ. ನಾವು ಆ ತಾಯಿಗೇನೆ ಆ ನೃತ್ಯವನ್ನು ಒಂದು ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳುವಂತಹ ಖುಷಿ ನಮ್ಮ ಮನಸ್ಸಿಗಿರ್ತದೆ. ಆದ್ದರಿಂದ ಸಾಂಸ್ಕೃತಿಕವಾಗಿ ಆ ಒಂದು ಕಲಾಮಂಟಪವನ್ನು ಮಾಡಬೇಕು, ಅಲ್ಲಿ ನಾವು ಅದೆಷ್ಟೋ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ನೀಡಬೇಕು ಅಂತ ಹೇಳುವಂತಹ ಯೋಚನೆ ಹೇಗೆ ಬಂತು, ಯಾವ ಒಂದು ಸಮಯದಿಂದ ಬಂತು? ಶ್ರೀ ಕ್ಷೇತ್ರ ಕಟೀಲಿನ ದೇವಿಯನ್ನು ಕಲಾಮಾತೆ ಅಂತ ನಾವು ಕರೆಯುವುದು. ಅದರಲ್ಲಿ ಯಕ್ಷಗಾನ ಎನ್ನುವಂಥದ್ದು ಇದ್ದ ಹಾಗೆಯೇ ಉತ್ಸವ ನವರಾತ್ರಿಗಳಲ್ಲಿ ಬಹಳ ದೊಡ್ಡ ದೊಡ್ಡ ಕಲಾವಿದರು ಇಲ್ಲಿ ಬಂದು ಸೇವೆ ಕೊಡತಕ್ಕಂತಹ ಕ್ರಮ ಬಹಳ ಹಿಂದಿನಿಂದಲಿತ್ತು. ಈಗ ಭಕ್ತಾದಿಗಳಿಗೆ ದೇವರ ಹತ್ರ ಬಂದು ಸೇವೆ ಮಾಡಬೇಕೆನ್ನುವಂತಹ ತುಡಿತ ಹೆಚ್ಚಾದ ಕಾರಣ ಕಲಾವಿದರು ಈಗ ಹೆಚ್ಚಾಗ್ತಾ ಇದ್ದಾರೆ. ಈ ಕಾರಣದಿಂದಾಗಿ ನಮಗೆ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಗಳು ಬರಲಿಕ್ಕೆ ಶುರುವಾಯಿತು. ಆ ಅಪ್ಲಿಕೇಶನ್ಗಳನ್ನು ಹೇಗೆ ನಾವು ಅದನ್ನು ಮುಗಿಸುವುದು ಎನ್ನುವಂತಹ ಒಂದು ವ್ಯವಸ್ಥೆ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ಉತ್ಸವ ನವರಾತ್ರಿಗಳಲ್ಲಿ ರಾತ್ರಿ ಮಾತ್ರ ಇದ್ದ ಕಲಾ ಸೇವೆಯನ್ನು ಇಡೀ ದಿವಸಕ್ಕೆ ತಂದೆವು, ಭಜನೆಯನ್ನು ಇಡೀ ದಿವಸಕ್ಕೆ ತಂದೆವು. ಕಾರ್ತಿಕ ಮಾಸದಲ್ಲಿ ಇಡೀ ಭಜನೆ ಮಾಡಿ ಅವರ ಟೀಮ್ ಮುಗಿಸುವ ಅಂತ ಹೇಳುವಂತಹ ಯೋಚನೆ ಬಂತು. ಹೀಗೆ ಒಂದೊಂದೇ ಬೆಳವಣಿಗೆ ಆಗ್ತಾ ಬಂದಾಗ ಈ ಭಕ್ತಾದಿಗಳು ದೇವಸ್ಥಾನದ ಒಳಗೆ ಸಣ್ಣ ಜಾಗ ತೊಂದರೆ ಇಲ್ಲ, ನಮಗೆ ನಾಟ್ಯ ಸೇವೆ ಸಂಗೀತ ಸೇವೆ ಮಾಡಬೇಕು ಅಂದರೆ ಒಳಗಿಂದ ಸೇವೆ ಮಾಡುವಂತಹ ವ್ಯವಸ್ಥೆ ಇತ್ತು, ಅದರ ಚೆಂದ ಆಗ್ತಿರಲಿಲ್ಲ. ಆದರೆ ಭಕ್ತರಿಗೆ ತೃಪ್ತಿ ಕೊಡಲಿಕ್ಕೋಸ್ಕರ ಹಾಗಿರುವಾಗ ಒಂದು ಯೋಚನೆ ಬಂತು, ಇಲ್ಲಿ ಹೊರಗಿಂದ ಒಂದು ಕಲಾಮಂಟಪ ಅಂತ ಮಾಡಿ ಆ ಮೂಲಕವಾಗಿ ಎಲ್ಲ ಭಕ್ತಾದಿಗಳಿಗೆ ಅವಕಾಶ ಕೊಡುವ ಅಂತ ನಮ್ಮ ದೇವಸ್ಥಾನದ ಆನುವಂಶಿಕ ಮುಕ್ತೇಶ್ವರರಾಗಿರ್ತಕ್ಕಂಥ ಕೊಡತ್ತೂರು ಗುತ್ತು ಮನೆತನದವರು ನಾವೇ ಆ ಸೇವೆಯನ್ನು ಕೊಡ್ತೇವೆ ಅಂತ ಮುಂದೆ ಬಂದರು. ಹಾಗಾಗಿ ಒಳ್ಳೆಯ ರಾಜಾಂಗಣ ಮತ್ತು ಕಲಾಮಂಟಪ ಎನ್ನುವುದು ದೇವರಿಗೆ ಸೇವಾರೂಪವಾಗಿ ಸಿಕ್ಕಿತು. ಭಕ್ತಾದಿಗಳಿಗೂ ಸಂತೋಷವಾಗಿ ನಿರಂತರವಾಗಿ ಸೇವೆ ನಡೀತಾ ಇದೆ. ಅದರ ಜೊತೆಗೀಗ ಸಾಂಸ್ಕೃತಿಕವಾಗಿ ಒಂದು ಸೇವೆಯ ಜೊತೆಗೆ ಅದೆಷ್ಟೋ ವರ್ಷಗಳಿಂದ ಶಿಕ್ಷಣದ ಸೇವೆಯನ್ನು ಕೂಡ ಕೊಡ್ತಾ ಬರ್ತಾ ಇದ್ದೀರಾ. ಅದೇ ಕಟೀಲು ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಅದು ತುಂಬ ಹೆಸರುವಾಸಿಯೂ ಕೂಡ ಹೌದು. ಆದ್ದರಿಂದ ಆ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೇಳೋದಾದರೆ 1916ನೇ ಇಸ್ವಿಯಲ್ಲಿ ನನ್ನ ಅಜ್ಜ ಮತ್ತು ಕೊಡತ್ತೂರು ಗುತ್ತು ಮಹಾಬಲ ಶೆಟ್ಟರು ಸೇರಿಕೊಂಡು ಕಟೀಲಿನಲ್ಲಿ ವಿಶೇಷವಾಗಿ ಈ ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿದ್ದಾರೆ. ಅಲ್ಲಿಂದ ನಮ್ಮ ಶಿಕ್ಷಣದ ಪಯಣ ಆರಂಭ ಆಗಿದೆ. ಮೊದಲು ವೇದ ಪಾಠಶಾಲೆಗಳಿತ್ತಂತೆ. ಆಮೇಲೆ 1964ನೇ ಇಸ್ವಿಯಲ್ಲಿ ಹೈಸ್ಕೂಲ್ ಆರಂಭ ಆಯಿತು. 1982 ಇರಬೇಕು PUC, 89ಕ್ಕೆ ಡಿಗ್ರಿ, 92ಕ್ಕೆ ಸಂಸ್ಕೃತ MA ಮತ್ತು ಸ್ನಾತಕೋತ್ತರ ಕೇಂದ್ರ ಆರಂಭ ಆಗಿದೆ. 2014ನೇ ಇಸ್ವಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಸಹ ನಾವು ಆರಂಭಿಸಿದ್ದೇವೆ. ನಮ್ಮ ಹಿರಿಯರ ಉದ್ದೇಶ ಕಟೀಲಿನ ಆಸುಪಾಸಿನ ಮಕ್ಕಳು ವಿದ್ಯಾವಂತರಾಗಬೇಕು, ಅನಕ್ಷರಸ್ಥರಾಗಿ ಇರಬಾರ್ದು ಅಂತ. ಅದನ್ನು ಸಾಕಾರಗೊಳಿಸಲಿಕ್ಕೋಸ್ಕರ ಕಟೀಲಿನ ಶಾಲೆ ಇರೋದು. ಹಾಗಾಗಿ ನಮ್ಮಲ್ಲಿ ಬಸ್ ವ್ಯವಸ್ಥೆ ಮಾಡಿ ದೂರದಿಂದ ತಂದು ಶಿಕ್ಷಣವನ್ನು ಉದ್ಯಮ ಮಾಡತಕ್ಕಂತಹ ಯೋಚನೆ ನಮ್ಮಲ್ಲಿಲ್ಲ. ಕಟೀಲಿನ ಆಸುಪಾಸಿನ ಶಾಲೆಯರು ಅವರಿಗೆ ಬೇಕಾದ ಹಾಗೆ ಕಟೀಲಿಗೆ ಬಂದು ಇಲ್ಲಿ ಪಾಠವನ್ನು ಕಲಿಯಬೇಕು ಎನ್ನುವಂಥದ್ದು ಉದ್ದೇಶ. ಹಾಗಾಗಿ ಇಲ್ಲಿ ಯಾರಿಗೂ ಡೊನೇಷನ್ ಇಲ್ಲದಂತಹ ಶಿಕ್ಷಣ ಸಂಸ್ಥೆಗಳು, ಸರ್ಕಾರದ ಅನುದಾನವೂ ಇಲ್ಲ ಹೆಚ್ಚಿನವುಗಳಿಗೆ. ದೇವಸ್ಥಾನದಿಂದ ವಾರ್ಷಿಕವಾಗಿ 10 ರಿಂದ 11 ಕೋಟಿ ರೂಪಾಯಿಯನ್ನು ಶಿಕ್ಷಣ ಸಂಸ್ಥೆಗಳಿಗೆ ಹಾಕಿ ಅಲ್ಲಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಪಾಯಸದ ಊಟವನ್ನು ಕೊಡುವ ಮೂಲಕವಾಗಿ ಹೊಟ್ಟೆಯನ್ನು ತೃಪ್ತಿಪಡಿಸಿ ಸಂಸ್ಕಾರಯುಕ್ತವಾದಂತಹ ಶಿಕ್ಷಣವನ್ನು ಕಟೀಲಿನಲ್ಲಿ ಕೊಡ್ತಾ ಇದ್ದೇವೆ. ಗುಣಮಟ್ಟದ ಶಿಕ್ಷಣವು ಕಟೀಲಲ್ಲಿ ಇದ್ದ ಕಾರಣ ತುಂಬ ಡಿಮಾಂಡ್ ಇದೆ ನಮ್ಮ ಕಟೀಲಿನ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟ್ ಸಿಗಬೇಕು ಅಂತ. ಬಟ್ ನಾವು ಅದಕ್ಕೆ ಮೆರಿಟನ್ನೇ ಪ್ರಧಾನ ಮಾಪಕವಾಗಿ ಇಟ್ಟುಕೊಂಡಿದ್ದೇವೆ. ಈ ಒಂದು ವಿಚಾರವನ್ನೆಲ್ಲ ಕೇಳುವಂತಹ ಸಂದರ್ಭದಲ್ಲಿ ಕಟೀಲು ದೇವಸ್ಥಾನ ಎಂಬುದು ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ಸಮಾಜ ಸೇವೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಕಲೆ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂತಹ ಒಂದು ದೇವಸ್ಥಾನ ಇದ್ದರೆ ಅದು ನಮ್ಮ ಕಟೀಲು ದೇವಸ್ಥಾನ ಅಂತಲೇ ಹೇಳ್ಬೋದು. ಆದ್ದರಿಂದ ಇವೆಲ್ಲ ವಿಚಾರವನ್ನು ಕೇಳ್ತಾ ತುಂಬ ಖುಷಿಯಾಯಿತು ಸರ್. ಈಗ ಮುಂದೆ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಅದೆಷ್ಟೋ ವೀಕ್ಷಕರು, ಅದೆಷ್ಟೋ ಭಕ್ತರು ನೋಡ್ತಾ ಇರ್ತಾರೆ. ಅಲ್ಲಿ ನಮ್ಮ ಏಜವರು ಆಗಿರ್ಬೋದು, ಅದೆಷ್ಟೋ ದೊಡ್ಡ ದೊಡ್ಡ ಏಜವರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ಒಂದು ದೇವಿಯ ಬಗ್ಗೆ ಏನೋ ಒಂದು ವಿಚಾರವನ್ನು ನೀವು ತಿಳಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ನೀವು ವೀಕ್ಷಕರಿಗೆ ಏನು ತಿಳಿಸ್ತೀರಾ ಸರ್? ಕಟೀಲಿನ
ಸಮಗ್ರ ಅಭಿವೃದ್ಧಿಗೋಸ್ಕರ ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ನಾವು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಒಂದು ಸಾಮಾಜಿಕ ದೃಷ್ಟಿಯಿಂದಾಗಿ ಕಟೀಲನ್ನು ಝೀರೋ ವೇಸ್ಟ್ ಟೆಂಪಲ್ ಅಂತ ಮಾಡಿದ್ದೇವೆ ನಾವು. ಇಲ್ಲಿ ಯಾವುದೇ ರೀತಿಯಾದಂತಹ ಕಸ ಕಡ್ಡಿಗಳು ಉಳಿಬಾರ್ದು ಎನ್ನುವ ದೃಷ್ಟಿಗೋಸ್ಕರ ಅದಕ್ಕೆ ಬೇಕಾದಂಥ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದ ಕಾರಣ ನಮ್ಮ ಎಲ್ಲ ಕಿಚನ್ ವೇಸ್ಟ್ಗಳು, ಅದರಲ್ಲಿ ಸಾಲಿಡ್ ವೇಸ್ಟ್ಗಳೆಲ್ಲ ಗೊಬ್ಬರ ಆಗ್ತದೆ. ಉಳಿದ ವೇಸ್ಟ್ಗಳನ್ನು STP ಆಗಿ ಶುದ್ಧ ಮಾಡಿಕೊಂಡು ನಾವು ತೋಟಗಳಿಗೆ ಬಿಡತಕ್ಕಂಥದ್ದು ವ್ಯವಸ್ಥೆಗಳನ್ನು ಮಾಡಿ ಸಾಮಾಜಿಕ ಬದ್ಧತೆಯನ್ನು ನಾವು ಕಾಣಿಸಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈಗ ಭಾರತದ ಗೋಮಾತೆ ಅಂತ ಹೆಸರಿರತಕ್ಕಂತಹ ಎಲ್ಲ ದನಗಳು ಈಗ ಕ್ರಾಸ್ ಆಗಿ ಹಾಳಾಗ್ತಾ ಇದೆ. ನಾವೆಲ್ಲ ನಮ್ಮ ಭಾರತದಲ್ಲಿರತಕ್ಕಂಥದ್ದು ಗೋವುಗಳು, ಉಳಿದದ್ದೆಲ್ಲ ಗವಯಗಳು, ಗೋವಿನ ಹಾಗೆ ನಾವು ಸೃಷ್ಟಿ ಮಾಡಿದಂಥದ್ದು ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಶಾಸ್ನಾದಿಮತ್ವಂ ಗೋರ್ಲಕ್ಷಣಂ ಅಂತ ಹೇಳುವಂಥದ್ದು ಪೂರ್ಣ ಇರೋದು ಭಾರತೀಯ ತಳಿಗೆ ಮಾತ್ರ. ಈಗ ನಾವು ಫಾರಿನಲ್ಲಿ ಹೋದರೂ ಸಹ ಮಿಲ್ಕ್ A2 ಮಿಲ್ಕ್ ಅಂತ ಬೇರೆ ಉಂಟು. A2 ಮಿಲ್ಕ್ ಹೇಳಿದರೆ ಭಾರತೀಯ ತಳಿಯ ಮಿಲ್ಕ್ ಅಂತ, ಅದಕ್ಕೊಂದು ಸ್ಪೆಷಲ್ ಆದಂಥ ಸ್ಥಾನಮಾನ ಉಂಟು. ಅದಕ್ಕೋಸ್ಕರ ಅದನ್ನು ಉಳಿಸಬೇಕು. ನಮ್ಮ ಕಟೀಲ್ನ ನಂದಿನಿ ಎನ್ನುವಳು ಗೋಮಾತೆ. ಹಾಗಾಗಿ ಆ ದೃಷ್ಟಿಯಿಂದಲೂ ನಾವು ಗೋ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆ ಭಾರತೀಯ ತಳಿಯನ್ನು ಉಳಿಸಿ ಬೆಳೆಸುವಲ್ಲಿ ಭಕ್ತಾದಿಗಳು ಸಹಕರಿಸಬೇಕು. ಕಟೀಲನ್ನು ಶುದ್ಧವಾಗಿರಿಸಲಿಕ್ಕೆ ಎಲ್ಲಿಯೂ ಉಗುಳಬಾರ್ದು, ಅಲ್ಲಿಂದ ಶುದ್ಧವಾಗಿರಿಸಲಿಕ್ಕೆ ಎಲ್ಲರೂ ಸಹಕರಿಸಬೇಕು. ಕಟೀಲಿನಿಂದ ಇದು ಇಡೀ ಭಾರತಕ್ಕೆ ಹಬ್ಬಬೇಕು ಎನ್ನುವುದು ನಮ್ಮ ಆಲೋಚನೆ. ಹಾಗಾಗಿ ಭಕ್ತಾದಿಗಳಲ್ಲೊಂದು ವಿನಂತಿ, ಆದಷ್ಟು ನೀವು ಉಗುಳುವುದನ್ನು ಕಡಿಮೆ ಮಾಡಿ, ಇಡೀ ಜಗತ್ತನ್ನು ಹಾಳು ಮಾಡುವುದನ್ನು ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಉಪಯೋಗಿಸಬೇಡಿ. ಭಾರತವನ್ನು ಶ್ರೀಮಂತವಾಗಿಸುವಲ್ಲಿ ಎಲ್ಲ ಭಕ್ತರು ಸಹಕರಿಸಿ. ಯಾಕೆಳಿದರೆ ಕಟೀಲು ಮಾತೆ ಬೇರೆ ಅಲ್ಲ, ಭಾರತ ಮಾತೆ ಬೇರೆ ಅಲ್ಲ. ಇದು ನಮ್ಮ ದೃಢವಾದ ನಿಲುವು. ಮೊದಲು ಹೇಳುವಾಗಲೂ ಸಹ ಒಂದೇ ಮಾತರಮ್ಮಲ್ಲಿ ಉಂಟು, ತ್ವಮ್ಮಿ ದುರ್ಗಾ ದಶ ಪ್ರಹರಣಧಾರಿಣಿ ಅಂತ. ನಮ್ಮಲ್ಲಿ ಉಂಟು ಆಧಾರಭೂತ ಜಗತಸ್ತ್ವಮೇಕ ಮಹೀಸ್ವರೂಪೇಣ ಯತಸ್ಥಿತಾಸೀನ್. ದೇವತೆಗಳು ಹೊಗಳಿದ್ದು ಈ ಭೂಮಿ ಹೇಳುವಂಥದ್ದು ನೀನೇ ಅಂತ. ಹಾಗಾಗಿ ಭೂಮಿಯನ್ನು ಹಾಳು ಮಾಡಿದರೆ ದೇವಿಗೆ ನಾವು ಸೇವೆ ಕೊಟ್ಟರೂ ಪ್ರಯೋಜನ ಇಲ್ಲ. ಹಾಗಾಗಿ ಭೂಮಿ ಉಳಿಸಬೇಕು. ಅದರಲ್ಲಿ ನಮ್ಮ ಭಾರತವನ್ನು ಉಳಿಸುವಲ್ಲಿ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು. ಕಟೀಲಿನಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿದ್ದೇವೆ. ಯೋಜನೆಗಳಿಗೆ ಆಧಾರ ಸ್ತಂಭ ಹೇಳಿದರೆ ಕಟೀಲಿನ ಭಕ್ತಾದಿಗಳಷ್ಟೇ, ನಮಗೆ ಬೇರೆ ಯಾವ ಆಸ್ತಿಯೂ ಇಲ್ಲ. ಹಾಗಾಗಿ ಆ ಯೋಜನೆಗಳಿಗೂ ನಿಮ್ಮ ಸಹಕಾರ ಬೇಕು ಅಂತ ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ. ಆದ್ದರಿಂದ ಈಗ ಹೇಳಿದ ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ನಾವು ಬೇರೆ ವಿದೇಶಕ್ಕೆ ನಮ್ಮ ಒಂದು ದೇಶವನ್ನು ಕಂಪೇರ್ ಮಾಡಿ ನೋಡುವಾಗ ಹೇಳ್ತೇವೆ ವಿದೇಶ ಎಷ್ಟು ಕ್ಲೀನ್ ಇದೆ, ನಮ್ಮವ್ರು ಇಲ್ಲಿ ಯಾವುದನ್ನು ಕ್ಲೀನ್ ಇಟ್ಕೊಳ್ಳೋದಿಲ್ಲ ಅಂತ. ಆದರೆ ಆ ಒಂದು ಬದಲಾವಣೆ ನಮ್ಮಿಂದ ಶುರುವಾದರೆ ಮಾತ್ರ ಅದು ಎಲ್ಲ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ನಾವೇ ಇಲ್ಲಿ ಕಸ ಹಾಕ್ಕೊಂಡು ನಾವೀಗ ನಮ್ಮ ದೇಶವನ್ನು ಬೇರೆ ಕಂಪೇರ್ ಮಾಡಿದರೂ ಕೂಡ ನೆಕ್ಸ್ಟ್ 5 ಮಿನಿಟ್ಸಲ್ಲಿ ನಾವು ಅಲ್ಲಿ ಕಸ ಹಾಕಿ ಬರ್ತಾ ಇರ್ತೇವೆ. ಆದ್ದರಿಂದ ಆ ಎಲ್ಲ ಬದಲಾವಣೆಗಳನ್ನು ಮಾಡ್ತಾ ನಮ್ಮ ದೇವಸ್ಥಾನದಿಂದ ಹಿಡಿದು ಇಡೀ ನಮ್ಮ ದೇಶವನ್ನು ಸ್ವಚ್ಛಗೊಳಿಸಿದ್ರಲ್ಲಿ ಮೊದಲನೇದಾಗಿ ನಮ್ಮ ಮನೆಯಿಂದ ಮತ್ತು ಗ್ರಾಮದಿಂದ ಮತ್ತು ದೇಶದಿಂದ ಬದಲಾವಣೆ ಆದರೆ ಮಾತ್ರ ನಮ್ಮ ಇಡೀ ಜಗತ್ತೇ ಬದಲಾಗಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಳ್ತಾ, ಇಷ್ಟರವರೆಗೆ ನಮ್ಮ ತಾಯಿಯ ಬಗ್ಗೆ ಹಾಗೂ ನಮ್ಮ ಈ ಒಂದು ದೇವಸ್ಥಾನದ ಬಗ್ಗೆ ನಮ್ಮ ಎಲ್ಲ ವೀಕ್ಷಕರಿಗೆ ಅಷ್ಟು ಒಂದು ಚೆನ್ನಾಗಿ ಅರ್ಥ ಮಾಡಿಸಿ ಅಷ್ಟೊಂದು ವಿಚಾರಗಳನ್ನು ನಮ್ಮಲ್ಲಿ ಹಂಚಿಕೊಂಡದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಈ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ಶ್ರೇಯಾ ಸುಳ್ಯನ ಪರವಾಗಿ ಪ್ರೀತಿಯ ಅಭಿಮಾನದ ಗೌರವದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಸಂಚಿಕೆ. ಇಂತಹದ್ದೇ ಅದ್ಭುತವಾದಂತಹ ಸಂಚಿಕೆಗಳನ್ನು ನೀವು ವೀಕ್ಷಿಸಬೇಕು ಅಂತ ಹೇಳಿದರೆ, ಇಂತಹದ್ದೇ ಧಾರ್ಮಿಕವಾದಂತಹ ದೇವಸ್ಥಾನಗಳ ಬಗ್ಗೆ ನಿಮಗೆ ಯೋಚನೆಗಳು ಅಥವಾ ಯಾವುದೋ ಒಂದು ವಿಚಾರಗಳು ತಿಳಿಬೇಕು ಅಂತ ಹೇಳಿದರೆ ವಿಚಾರ ವೇದಿಕೆ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶ್ರೇಯಾ ಡ್ಯಾನ್ಸರ್ 31 ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳ ಲೋಕ ಅಷ್ಟೇ ಅಲ್ಲದೆ ವಾಯ್ಸ್ ಆಫ್ ಆರಾಧನಾ ಎಂಬುವಂತಹ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಂತಹದ್ದೇ ವಿಡಿಯೋಸ್ಗಳು ಮುಂದಿನ ಸಂಚಿಕೆಯಲ್ಲೂ ಕೂಡ ಬರಲಿಕ್ಕಿರ್ತದೆ. ಆದ್ರಿಂದ ಶ್ರೇಯಾ ಸುಳ್ಯ ಸೈನಿಂಗ್ ಆಫ್. ಆದ್ರಿಂದ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡೋದರ ಮೂಲಕ ನಿಮ್ಮ ಪ್ರೀತಿಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.